ದೇವರ ವಾಕ್ಯಕ್ಕೆ ನೇರವಾಗಿ ಹೋಗೋಣ. ಕೀರ್ತನೆಗಳು 132. ಇದನ್ನು ದೇವರು ನನಗೆ ಒಂದು ರಾತ್ರಿ ನೆನಪಿಸಿದ್ನು ಕಳೆದ 2 ವಾರಗಳಿಂದ. ಕೀರ್ತನೆ 132, 1-12 ವಾಕ್ಯಗಳು. ಯೆಹೋವನೇ, ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮಗಳನ್ನು ನೆನಪು ಮಾಡಿಕೋ. ಯಾಕೋಬ್ಯರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ ನಾನು ನನ್ನ ಮನೆಯೊಳಗೆ ಪ್ರವೇಶಿಸುವುದಿಲ್ಲ, ಮಂಚವನ್ನು ಹತ್ತುವುದಿಲ್ಲ, ಕಣ್ಣುಗಳನ್ನು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ ಎಂದು ಅವನು ಯಾಕೋಬ್ಯರ ಶೂರನಾದ ಯೆಹೋವನಿಗೆ ಪ್ರಮಾಣದಿಂದ ಹರಕೆ ಮಾಡಿಕೊಂಡನಲ್ಲ. ಈಗೋ ಅದು ಎಫ್ರಾತದಲ್ಲಿ ಇರ್ತದೆ ಎಂದು ಕೇಳಿದ್ವು. ಯಹಾರ್ ಮೈದಾನದಲ್ಲಿ ನಮಗೆ ಸಿಕ್ತು. ಬನ್ನಿರಿ, ಆತನ ಮಂದಿರಕ್ಕೆ ಹೋಗಿ ಆತನ ಪಾದ ಪೀಠದ ಮುಂದೆ ಅಡ್ಡ ಬೀಳೋಣ. ಯೆಹೋವನೇ, ಎದ್ದು ನಿನ್ನ ಪ್ರತಾಪಯುಕ್ತವಾದ ಮಂಜೂಷದೊಡನೆ ನಿನ್ನ ವಾಸಸ್ಥಾನದಲ್ಲಿ ಸೇರೋಣವಾಗಲಿ. ನಿನ್ನ ಯಾಜಕರು ನೀತಿ ಎಂಬ ವಸ್ತ್ರವನ್ನು ಹೊದ್ದಿಕೊಳ್ಳಲಿ. ನಿನ್ನ ಭಕ್ತರು ಉತ್ಸಾಹ ಧ್ವನಿ ಮಾಡಲಿ. ನಿನ್ನ ಸೇವಕನಾದ ದಾವೀದನನ್ನು ನೆನಪು ಮಾಡಿಕೋ, ನಿನ್ನ ಅಭಿಷಕ್ತನನ್ನು ತಳ್ಳಿಬಿಡಬೇಡ. ಯೆಹೋವನು ದಾವೀದನಿಗೆ ಮಾಡಿದ ಪ್ರಮಾಣವು ಸ್ಥಿರವಾಗಿದೆ, ಆತನು ಅದನ್ನು ಬದಲಿಸುವುದಿಲ್ಲ. ನಿನ್ನ ಸಂತಾನದವರನ್ನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನು. ನಿನ್ನ ಮಕ್ಕಳು ನನ್ನ ನಿಬಂಧನೆಯನ್ನು, ನಾನು ಆಜ್ಞಾಪಿಸಿದ ಕಟ್ಟಳೆಗಳನ್ನು ಕೈಗೊಂಡು ನಡೆಯುವುದಾದರೆ ಅವರ ಮಕ್ಕಳು ನಿನ್ನ ಸಿಂಹಾಸನದಲ್ಲಿ ಸದಾ ಕಾಲ ಕೂತುಕೊಳ್ಳುವರು. ಹೋಯ್ತು ನಿಮ್ಮಪ್ಪನಿಗೆ 42. ವಿಡಿಯೋಗಳಲ್ಲಿ ನೋಡುವಾಗ ಕೆಲವರು ಕೂದಲು ನೋಡಬೇಕು ಅಂತ ನನ್ನ ಮಗ ಯೋಚನೆ ಮಾಡ್ತಾರೆ. ಏನಿವೆ ತಂದೆ, ಕರ್ತನೇ ಕೊಟ್ಟನು, ಕರ್ತನೇ ತೆಗೆದುಕೊಳ್ತಾ ಇದ್ದಾನೆ, ಕರ್ತನಿಗೆ ಸ್ತೋತ್ರ. ಇದೇನಪ್ಪ? ಓಕೆ. ಏನು ಮಾಡೋದು, ಈ ವಿಡಿಯೋದು ಇರೋದ್ರಿಂದ ಒಂದೊಂದು ಸರಿ ಕೆಲವನ್ನ ನಾವು ರೆಡಿ ಮಾಡಬೇಕಾಗಿದೆ. ಓಕೆ, ಕರ್ತನು ನನ್ನೊಳಗೆ ಇಟ್ಟಂಥ ಒಂದು ವಾಕ್ಯ ನೋಡ್ರಿ. ಈ ವಾಕ್ಯ ಭಾಗ 1-12 ವಾಕ್ಯಗಳನ್ನು ನಾವು ಓದಿದ್ವಿ. 132, 1-12 ವಾಕ್ಯಗಳು. ಅಲ್ಲಿ ನೀವು ಕಡೆಯದಾಗಿ ನೀವು ಹೋಗೋದಾದರೆ 12ನೇ ವಾಕ್ಯ ಹೀಗೆ ಎಂಡಾಗ್ತಾ ಇದೆ. ನಿನ್ನ ಮಕ್ಕಳು ನಿನ್ನ ನಿಬಂಧನೆಗಳನ್ನು, ಆಜ್ಞಾಪಿಸಿದ ಕಟ್ಟಳೆಗಳನ್ನು ಕೈಗೊಂಡು ನಡೆಯೋದಾದರೆ ಅವರ ಮಕ್ಕಳು ನಿನ್ನ ಸಿಂಹಾಸನದಲ್ಲಿ ಏನಾಗ್ತಾರಂತೆ, ಸದಾ ಕಾಲವು ಕುಳಿತುಕೊಂಡು. ಹಾಗಿದ್ರೆ ಇವತ್ತು ನನ್ನ ಸಂದೇಶದ ಶಿರೋನಾಮ ಏನಂದರೆ, ನಿಮ್ಮ ಮನೆತನಗಳು ಉಳಿಯಬೇಕು. ನಿಮ್ಮ ಮನೆತನಗಳು ಉಳಿಯಬೇಕು. ಕಳೆದ ವಾರದಲ್ಲಿ ನಾನು ಮನೆಯನ್ನು ಹುಡುಕ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಬಿಡದಿಯಲ್ಲಿ ಆತನಿಗೆ ಇರುವಂಥ ಸೈಟ್ಗಳನ್ನು ಮಾರಿದ್ರೆ ಆತ ದೊಡ್ಡ ಕೋಟ್ಯಾಧಿಪತಿ. ಆದರೆ ಆತ ಮಾತಾಡೋದು ನಡ್ಕೊಳ್ಳೋದೆಲ್ಲ ನೋಡಿದ್ರೆ ಭಿಕ್ಷುಕನಿಗಿಂತಲೂ ಪಾಪ ಕಡೆಯಾಗಿ ಮಾತಾಡ್ತಾರೆ. ಅಷ್ಟು ಕಷ್ಟಗಳ ಥರ ಅವರು ಮಾತಾಡಿಕೊಂಡು ಹೇಳುವಂಥ ಸಮಯದಲ್ಲಿ ದಿಢೀರಂತ ನಾನು ಹೆಂಡತಿ ಹತ್ರ, ಯಾಕಂದರೆ ಆ ಅಣ್ಣ ನಾನು ಸಣ್ಣವನಿದ್ದಾಗ ಅವ್ರ ಮನೇಲಿ ನಾವಿದ್ದಾಗ ಅವ್ರು ನಮ್ಮನ್ನು ಒತ್ಕೊಂಡು ಓಡಾಡ್ತಿದ್ರಂತೆ. ಸೊ ನಾನು ಹೆಂಡತಿ ಹತ್ರ ಹೇಳಿದ್ರು, ನಿನ್ನ ಗಂಡನ್ನ ನಾನೆಲ್ಲ ಸಣ್ಣ ವಯಸ್ಸಿಂದ ಎತ್ಕೊಂಡಿದ್ದೀನಮ್ಮ ಅಂತ ಹೇಳಿ ಎಲ್ಲ ಮಾತಾಡಿ ದಿಢೀರಂತ ಒಂದು ಮಾತು ಹೇಳಿದ್ರು. ನನ್ನ ಮಗನು ಕೆಟ್ಟೋಗ್ಬಿಟ್ಟವನೆ. ಒಂದು 5 ನಿಮಿಷ ಬಿಟ್ಟಿದ್ರೆ ಆತ ರೋಡ್ನಲ್ಲೇ ಬಿಕ್ಕಿ ಹೇಳ್ದಿರೋನೇನೋ. ಆತನಿಗೆ ಕೋಟಿಗಟ್ಟಲೆ ಆಸ್ತಿ ಇದೆ, ಆದರೆ ಅವನ ಜೀವಿತದಲ್ಲೇ ಒಂದು ಉಳಿಲಿಕ್ಕಾಗದಿರುವಂಥ ಒಂದು ದುಃಖ ಇದ್ದರೆ ಅದು ಯಾವುದು? ಮಗನ ಬಗ್ಗೆ ಚಿಂತೆ. ಇದು ನಾನು ಕಳೆದ 4-5 ವರ್ಷದಿಂದ. ಆದರೆ ಅವ್ರಿಗೆ ದೇವರನ್ನು ನಂಬಲಿಕ್ಕೆ ಮನಸ್ಸಿಲ್ಲ, ಹಣ ಇದೆಯಲ್ಲ ಹಾಗಾಗಿ. ಆದರೆ ಮನೆತನ ಒಬ್ಬನಿಗೆ ಉಳಿಲಿಲ್ಲ ಅಂದರೆ ಅವನ ಆಸ್ತಿಗಳು ಅವನಿಗಿದ್ರೂ ಏನಿಲ್ಲ, ಪ್ರಯೋಜನ ಇಲ್ಲ. ನೀವು ನೋಡೋದಾದರೆ ಇವತ್ತು ನಮ್ಮ ಮನೆತನಗಳು ಉಳಿಬೇಕು. ನಾವು ಆಲೇಶ್ ಅವ್ರ ಮನೆಗೆ ಹೋಗಿದ್ವಿ. ಪಾಪ ಆ ಮಾಲೀಕಿ ಆ ಹೆಂಗಸು ಅಷ್ಟು ಪಾಪ ಹಣ ಇರುವಂಥ ಬಿಲ್ಡಿಂಗ್ಗಳಿರುವಂಥ ತಾಯಿ. ಆ ಮಗ ತನ್ನ ತಾಯಿಗೆ ಕೊಡೋಕ್ಕೆ ಏನಿಲ್ಲ, 500 ರೂಪಾಯಿ ಕೊಡುವಂಥ ಅವಸ್ಥೆಯಲ್ಲಿಲ್ಲ. ಇವರೆಲ್ಲ ಬಾಡಿಗೆಗಳನ್ನು ಮಗನಿಗೆ ಕಳಿಸ್ಬೇಕು. ಆದರೆ ಮಕ್ಕಳು ತಾಯಿಗೆ ಏನು ಮಾಡಲಿಕ್ಕಾಗಲ್ಲ, ಪೋಷಿಸಲಿಕ್ಕೆ. ಕಟ್ಟಡಗಳಿವೆ, ಇನ್ನೂ 12 ಕುಂಟೆ ಊರಲ್ಲಿದೆ, ಆದರೆ ತಾಯಿಗೆ ಊಟ ಹಾಕೋಕ್ಕೆ ಮಕ್ಕಳು ಹತ್ತಿರದಲ್ಲಿಲ್ಲ. ಹಾಗಿದ್ರೆ ಯಾವುದು ನಿಜವಾದಂಥ ಮನೆತನ? ಬಿಲ್ಡಿಂಗಾ ಅಥವಾ ಆಸ್ತಿಗಳ? ಜೀವಂತವಾಗಿ ನಾವೆಣಿಸುವಂತಹ ಮಕ್ಕಳುಗಳೇ ನಮ್ಮ ಮನೆತನ. ಜೀವಂತವಾಗಿ ನಾವು ಎಣಿಸುವಂಥ ನಮ್ಮ ತಂದೆ ತಾಯಿಗಳೇ ನಮ್ಮ ಮನೆತನ. ನಮ್ಮ ಜೀವಿತಗಳಲ್ಲಿ ದೇವರು ಜೀವವುಳ್ಳಂಥ ವ್ಯಕ್ತಿಗಳನ್ನು ನಮ್ಮ ಕುಟುಂಬದಲ್ಲಿ ಇಟ್ಟಿದ್ದಾನಲ್ಲ, ಅವರುಗಳನ್ನು ಕಡೆಯವರೆಗೂ ನಾವು ಉಳಿಸ್ಕೊಂಡು ದೇವರ ಮಹಿಮೆಗಾಗಿ ಬದುಕೋದೇ ನಮ್ಮ ಮನೆತನ. ಆದರೆ ಆ ಮನೆತನಗಳು ನಮಗೆ ಉಳಿಯಬೇಕಾ? ಕೀರ್ತನೆ
ಎಲ್ಲಿ ಈ ಕೀರ್ತನೆಯಲ್ಲಿ ಇದು ದಾವೀದ ಬರೆದಿದ್ದಲ್ಲ. ಮೇಲೆ ನೀವು ನೋಡೋದಾದರೆ ಹೆಡ್ಡಿಂಗ್ ಹೇಳುತ್ತೆ, ದಾವೀದನ ಮನೆತನದವರನ್ನು ಪುನಃಸ್ಥಾಪಿಸಬೇಕೆಂದು ಏನು ಮಾಡುವಂಥದ್ದೇ ಪ್ರಾರ್ಥಿಸುವುದು. ಹಾಗಿದ್ರೆ ಬೇರೆಯವರು ಪ್ರೇಯರ್ ಮಾಡಿದ್ದಾರೆ ದಾವೀದನ ಮನೆತನ ಉಳಿಬೇಕು ಅಂತ. ಅವ್ರು ಯಾರು? ಅವರು ಅವತ್ತಿನ ಕಾಲದಲ್ಲಿ ಕೊಯರ್ ಲೀಡರ್ಗಳು ಅಂತ ಕೆಲವರು ಹೇಳ್ತಾರೆ. ಹಾಡು ಹಾಡ್ತಾ ಇದ್ದಂಥ ಒಂದು ಗುಂಪಿನ ಜನರುಗಳು ಅವತ್ತಿದ್ದರು. ಆ ಗಾಯಕರುಗಳು ಸಾವಿರಾರು ಮಂದಿ ಇದ್ದರು. ಆ ಗಾಯಕರುಗಳ ಮಧ್ಯದಲ್ಲಿ ಹಾಡುಗಳನ್ನು ರಚಿಸ್ತಿದ್ದಂಥ ಕೆಲವು ನಾಯಕರುಗಳು ಹಾಡುಗಳನ್ನು ಬರೆಯೋರು. ಅದನ್ನು ಸಾಂಗ್ ಆಫ್ ಅಸೆಂಟ್ಸ್ ಅಂತಾರೆ. ಅಂದರೆ ಯಾತ್ರಾ ಗೀತ 121, 78 ಮೇಲೆಲ್ಲ ಹೆಡ್ಲೈನ್ ನೀವು ನೋಡ್ಕೊಂಬಂದರೆ ಅದೆಲ್ಲ ಏನಿದೆ, ಯಾತ್ರಾ ಗೀತ ಅಂತ ಪದ ಇದೆ. ಅಂದರೆ ಬೆಟ್ಟಕ್ಕೆ ಹೋಗುವಾಗ ಹಾಡ್ಕೊಂಡು ಹೋಗ್ತಾರೆ. ಆ ನಾಯಕರುಗಳು ದಾವೀದನ್ನ ನೆನೆಸಿ ಅವನ ಮನೆತನಕ್ಕೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ. ಓ, ನಮ್ಮ ರಾಜ ಹೀಗೆಲ್ಲ ಬದುಕ್ದ, ಅವನಿಗೋಸ್ಕರ ಅವನ ಕುಟುಂಬವನ್ನು ನೀನು ಸ್ಥಾಪಿಸಬೇಕು ಅಂತ ಅವರು ತನ್ನ ರಾಜನ ಮೇಲೆ ಇರುವಂಥ ಪ್ರೀತಿಯಿಂದ ಬರೆದಂಥ ಒಂದು ಯಾತ್ರಾ ಗೀತ. ಆ ಯಾತ್ರಾ ಗೀತ ಬರೆಯೋಕೆ ಮುಂಚೆ ಇಸ್ರಾಯೇಲರಿಗೆ ಯಾವಾಗಲೂ ಗಿಫ್ಟ್ ಆಗಿದ್ದಿದ್ದು ಯಾವುದಂದರೆ ಮಂಜೂಷ. ಗಮನಿಸ್ರಿ, ಹಳೆಯ ಒಡಂಬಡಿಕೆಯಲ್ಲಿ ದೇವರು ತನ್ನ ಮಂಜೂಷದಲ್ಲಿ ಬಂದು ಏನು ಮಾಡ್ತಾ ಇದ್ದ, ಮಾತಾಡ್ತಾ ಇದ್ದ. ಆ ಮಂಜೂಷವು ಮಕ್ಕಳು ಗಲಾಟೆ ಮಾಡಿದರೆ ದಯಮಾಡಿ ಅಲ್ಲಿ ಚೇರ್ ಹಾಕಿ ಕೂತ್ಕೊಬಿಡ್ರಿ ಸ್ವಲ್ಪ, ಯಾಕಂದರೆ ಮೈಕು ಅಬ್ಸರ್ವ್ ಮಾಡುತ್ತೆ. ರಾಧಮ್ಮ ಸ್ವಲ್ಪ ಆಚೆ ಕೂತ್ಕೋತೀಯಪ್ಪ, ಸಾಧ್ಯವಾದರೆ ಯಾರಾದರೂ ಚೇರ್ ಹಾಕ್ಕೊಟ್ಬಿಡಿ ಅವ್ರಿಗೆ, ಅಲ್ಲಿ ಹಿಂದೆ ಒಂದು ಚೇರ್ ಹಾಕ್ಕೊಡಿ. ಪ್ರೈಸ್ ಗಾಡ್. ಓಕೆ, ರೈಟ್. ಮಕ್ಕಳು ಗಲಾಟೆ ಮಾಡುವಾಗ ಮಾತ್ರ ಸ್ವಲ್ಪ ಅದನ್ನು ಗಮನಿಸ್ರಿ. ರೈಟ್, ಓಕೆ. ಸೊ ಮಂಜೂಷ ಅನ್ನುವಂಥದ್ದು ಇಸ್ರಾಯೇಲರಿಗೆ ಬಹಳ ಮುಖ್ಯವಾದದ್ದು. ಆ ಮಂಜೂಷ ಅವ್ರ ಹತ್ರ ಇಲ್ಲ ಅಂದರೆ ಅವರಿಗೆ ಒಂದು ಲಕ್ಕಿ ಚಾರ್ಮ್ ಇಲ್ಲ ಅಂತ. ಲಕ್ಕಿ ಚಾರ್ಮ್ ಅಂದರೆ ಇವತ್ತು ನೀವು ನೋಡೋದಾದರೆ ಒಂದೊಂದು ಮನೇಲಿ ಏನು ಇಟ್ಕೊಂಡಿದ್ದಾರೆ, ಒಂದೊಂದು ಗಿಡ ಇಟ್ಕೊಂಡಿದ್ದಾರೆ. ಕೆಲವರುಗಳಿಗೆ ಲಕ್ಕಿ ಚಾರ್ಮ್ ಅಂದರೆ ಏನಂದರೆ ಒಂದು ಹೊಟ್ಟೆ ಇರೋವಂಥ ಒಂದು ಬೊಂಬೆ ಇಟ್ಕೊಂಡವ್ರೆ. ಕೆಲವು ಅಂಗಡಿಗಳಲ್ಲಿ ಇಟ್ಕೊಂಡಿದ್ದಾರೆ. ಆ ಬೊಂಬೆ ಇಟ್ಕೊಂಡಿದ್ರೆ ಆ ವ್ಯಾಪಾರ ಏನಾಗುತ್ತಂತೆ, ಚೆನ್ನಾಗಾಗುತ್ತೆ. ಇನ್ನು ಕೆಲವರುಗಳಿಗೆ ರಾಶಿಗಳಿಗೆ ಕೆಲವ್ರಿಗೆ ಏನಿದೆಯಂತೆ, ಕೈಯಲ್ಲಿ ಒಂದೊಂದು ಬಳೆ ಇಟ್ಕೊಂಡಿದ್ದಾರೆ. ಅದಿದ್ದರೆ ರಾಶಿ ಬೇಕು. ನಿಮಗೆ ಗೊತ್ತಾ, ಹಳೆ ಒಡಂಬಡಿಕೆಯಲ್ಲಿ ಯಾವುದಂದರೆ ಇಸ್ರಾಯೇಲ್ ಜನರಿಗೆ ರಾಶಿ ಅಥವಾ ಅವರಿಗೆ ಗುಡ್ ಲಕ್ ಯಾವುದಂದರೆ ದೇವರ ಮಂಜೂಷ. ಅವರು ಪಾಳೆಯದಲ್ಲಿ ಇರಬೇಕು. ಆದರೆ ಆ ಮಂಜೂಷ ಶತ್ರುಗಳ ವಶವಾಗಿ ಹೋಗ್ಬಿಡ್ತು ಪಾಪ ಮಾಡಿದಾಗ. ವಶ ಆಗಿ ವಾಪಸ್ಸು ಬರಲಿಕ್ಕೆ 2 ಸಮುವೇಲ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ನೋಡೋದಾದರೆ 2 ಸಮುವೇಲ 6:1 ಅವನೇನು ಮಾಡ್ತಾನೆ, ದಾವೀದ ಆ ಮಂಜೂಷವನ್ನು ತರಲಿಕ್ಕೆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ದೇವರು ಅವನನ್ನು ಪ್ರೇರೇಪಿಸ್ತಾರೆ. ಬೇಗನೆ ನಾನು ಓದ್ತೀನಿ. 2 ಸಮುವೇಲ 6:1 ಆ ವಾಕ್ಯ ಹೀಗೆ ಹೇಳುತ್ತೆ, ಅನಂತರ ದಾವೀದನು ಇಸ್ರಾಯೇಲರಿಗೆ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸ್ಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯಹೂದ ದೇಶದ ಬಾಳ ಎಂಬಲ್ಲಿಗೆ ಏನು ಮಾಡಿದಂತೆ ಓದ್ನಂತೆ. 30,000 ಮಂದಿನ ಕರ್ಕೊಂಡು ಫೈಟ್ ಮಾಡಿ ಅದನ್ನು ತೊಗೊಂಬಂದು ಅವನೇನು ಮಾಡ್ದ, ಅಭಿನಾದಾಬ್ ಅನ್ನುವಂಥ ಮನೆಯಲ್ಲಿ ಏನು ಮಾಡ್ದ, ಅದನ್ನು ಇರಿಸ್ದ. 7ನೇ ಅಧ್ಯಾಯಕ್ಕೆ ನೀವು ಬರೋದಾದರೆ 2ನೇ ವಾಕ್ಯದಲ್ಲಿ ಅದನ್ನು ತಂದ ಮೇಲೆ ಒಂದು ದಿವಸ ದಾವೀದ ಯೋಚನೆ ಮಾಡ್ತಾ ಇದ್ದಾನೆ, ತಂದಿಟ್ಬಿಟ್ಟ. ಆದರೆ ಅದು ಬಟ್ಟೆ ಇರುವಂತಹ ಒಂದು ಮನೆಯಲ್ಲಿದೆ. ಈಗ ಪ್ರವಾದಿಗೆ ಹೇಳ್ತಾನೆ, ಒಂದು ದಿವಸ ಪ್ರವಾದಿಯಾದ ನಾತಾನಿಗೆ, ನೋಡು ನಾನು ದೇವದಾರ್ ಮರದ ಮನೆಯಲ್ಲಿದ್ದೀನಿ. ದೇವರ ಮಂಜೂಷ ಆದರೂ ಯಾವುದರಲ್ಲಿದೆ, ಬಟ್ಟೆಯ ಮನೆಯಲ್ಲಿದೆ. ಅದನ್ನು ಏನು ಮಾಡಬೇಕಂತೆ, ನಾತಾನು ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿದೆ ಅಂತ ಹೇಳಿದನು. ನಾತಾನನು ಅರಸನಿಗೆ ನೀನೇನು ಮಾಡು, ಆಗಲಿ ಮನಸ್ಸಿದ್ದಂತೆ ಏನು ಮಾಡಬೇಕು ಮಾಡು. ಅಂದ್ರೆ ಅರ್ಥ ಸಿಂಪಲ್ ಆಗಿ ಅವನು ಏನು ಹೇಳ್ತಾ ಇದ್ದಾನಂದರೆ, ಆ ಬಟ್ಟೆಯಲ್ಲಿ ಆ ಮನೆ ಇದೆ, ನನ್ನ ಮನೆ ಆದರೂ ಸೀಡಾರ್ ಅಂದರೆ ಪ್ರಪಂಚದ ಅತಿ ಬೆಲೆ ಬಾಳುವಂಥ ಶ್ರೀಗಂಧದ ಮರಗಳ ಥರ ಮರಗಳಲ್ಲಿ ನಾನು ಮನೆಯಲ್ಲಿದ್ದೀನಿ. ಹಾಗಿದ್ರೆ ದೇವರ ಮಂಜೂಷ ಬಟ್ಟೆ ಮನೆಯಲ್ಲಿರೋದು ನನಗೆ ಮನಸ್ಸಿಡಿಸ್ತಾ ಇಲ್ಲ. ಅದನ್ನು ನಾನು ಒಳ್ಳೆ ಆಲಯ ಕಟ್ಟಬೇಕು ಅಂತ ಆಸೆ ಪಟ್ಟ. ಇದೊಂದು ಒಳ್ಳೆ ಆಸೆನಾ ಇಲ್ವಾ? ಒಳ್ಳೆ ಆಸೆ. ಆದರೆ ದಾವೀದ ಆಸೆ ಪಟ್ಟು ಅದಕ್ಕೋಸ್ಕರ ಅವನು ಪಟ್ಟಂಥ ಶ್ರಮಗಳನ್ನೆಲ್ಲ ಆ ಕೊಯರ್ ಲೀಡ್ರುಗಳು ನೋಡಿದರು. ಆವಾಗ ಅವರು ಕೀರ್ತನೆ 132 1ನೇ ವಾಕ್ಯದಲ್ಲಿ ಹೇಳ್ತಾರೆ. ತಿರುಗಿಸ್ರಿ ಈಗ 132:1 ಏನಂತ ಹೇಳ್ತಾರೆ? 132:1 ಆ ಪದ ಆರಂಭ ಆಗೋದೇ ಹೇಗಿದೆ ಅಂದರೆ ಭಾಳ ಸುಂದರವಾಗಿ ಆರಂಭಿಸ್ತಾರೆ ಅವರು. ಏನಂತ? ಯೆಹೋವನೇ, ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮಗಳನ್ನು ನೀನೇನು ಮಾಡಬೇಕು, ನೆನಪು ಮಾಡ್ಕೊ. ಅವನು ಶ್ರಮ ಪಟ್ಟ, 30,000 ಮಂದಿ ಕರ್ಕೊಂಡೋಗಿ ಹೋರಾಡ್ದ. ಅವನು ದೇವರ ಆಲಯಕ್ಕಾಗಿ ಮಾಡಿದಂಥ ಕಷ್ಟಗಳನ್ನೆಲ್ಲ ನೀನೇನು ಮಾಡಬೇಕು ದೇವರೇ, ನೆನೆಸ್ಕೋ. ನಾನು ನಿಮ್ಮ ಹತ್ರ ಒಂದನ್ನು ಪ್ರೀತಿಯಿಂದ ಮೊದಲನೇ ಅಂಶವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮನೆತನಗಳು ಉಳಿಯಬೇಕು. ಮೊದಲನೇದಾಗಿ ನೀವು 1ರಿಂದ 4 ವಾಕ್ಯದಲ್ಲಿ 5 ವಾಕ್ಯದಲ್ಲಿ ಏನು ನೋಡ್ತಿದ್ದೀರಾ ಅಂದರೆ, ದೇವರಿಗೆ
ಸರಿಯಾದ ಸ್ಥಾನವನ್ನು ನಿಮ್ಮ ಜೀವಿತದಲ್ಲಿ ಕೊಡ್ರಿ. ನಿಮ್ಮ ಮನೆತನಗಳು ಉಳಿಬೇಕಾ, ನೀವು ದೇವರ ಆಲಯಕ್ಕೆ ಸರಿಯಾದಂಥ ಸ್ಥಾನವನ್ನು ನೀವು ಕೊಡಬೇಕು. ಯಾಕಂದ್ರೆ ಆ ಜನರಿಗೆ ಹೇಳ್ತಾ ಇದ್ದಾರೆ, ಶ್ರಮೆಯನ್ನು ಜ್ಞಾಪಿಸ್ಕೋ. ದಾವೀದನ ಶ್ರಮೆ ಏನ್ರಿ? ಅವನ ಜೀವನ ನೋಡೋದಾದ್ರೆ ಕುರಿ ಮೇಯಿಸ್ತಿದ್ದವನು, ಅವನ ಕುಟುಂಬದಲ್ಲಿ ಸಾವುಗಳು ಬಂತು, ಪಾಪ ಅವನೇ ಪಾಪನೂ ಮಾಡಿಬಿಟ್ಟ, ಅದರಿಂದ ಅವನಿಗೆ ಅನೇಕ ಕಷ್ಟಗಳು ಬಂತು, ತಿರಸ್ಕಾರ ಬಂತು, ಶತ್ರುಗಳು ಆಗಾಗ್ಗೆ ಅವನ್ನ ಅಟ್ಯಾಕ್ ಮಾಡ್ತಾರೆ, ಅಲೆಮಾರಿ ಥರ ಪಾಪ ಅರಮನೆ ಇದ್ರು ಅಲ್ದಾಡ್ತಾನೆ, ಅವನ ಮಕ್ಕಳುಗಳೇ ಅವನಿಗೆ ವಿರುದ್ಧವಾಗಿ ಅವನ್ನ ಸಾಯಿಸಲಿಕ್ಕೆ ಸಂಚು ಹುಡ್ತಾರೆ, ಅವನ ಮಗಳು ರೇಪ್ ಆಗ್ತಾಳೆ. ಇವೆಲ್ಲ ಒಬ್ಬ ಸಣ್ಣ ಲೈಫ್ನಲ್ಲಿ, ಒಂದು 80-90 ವಯಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಹಾದು ಹೋಗ್ಬೇಕಾಗಿರೋ ಲೈಫಾ? ಇಷ್ಟೆಲ್ಲನೂ ಪಾಪ ಹಾದು ಹೋದವನು ಆ ಫ್ಯಾಮಿಲಿ ಪ್ರಾಬ್ಲಮ್ಗಳು, ಮಕ್ಕಳು, ಹಿಂಸೆ, ತನ್ನ ಬಗ್ಗೆ ಇರುವಂಥ ಕಷ್ಟ, ಅವುಗಳೆಲ್ಲವನ್ನು ಮರಿತಾ ಅವನೊಳಗಡೆ ಒಂದು ಆಸೆ ಇದೆ. ಏನು? 2ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಯಾಕೋಬ್ಯರ ಶೂರನಾದ ಯೆಹೋವನಿಗಾಗಿ ಒಂದು ವಾಸ ಸ್ಥಾನವನ್ನು ಏರ್ಪಡಿಸುವ ತನಕ ಏನು ಮಾಡಲ್ವಂತೆ? ನಾನು ಏನು ಮಾಡಲ್ಲ? ನನ್ನ ಮನೆಯೊಳಗೆ ಪ್ರವೇಶಿಸಲ್ಲ. ನಾನು ಈ ವಾರ ಓದುವಾಗ ಗೊತ್ತಾ ಇದ್ದೆ, ದಾವೀದ ಹೆಂಗೆ ತೀರ್ಮಾನ ಮಾಡಿದ್ದಾನೆ ಗೊತ್ತಾ? ನಾನು ಮನೆಯೊಳಗೆ ಹೋಗ್ತೀನಿ, ಆದರೆ ಮನೆಯೊಳಗೆ ಹೋದರೂ ಮಂಚ ಹತ್ತಲ್ಲ ಅಂದ. ನೆಕ್ಸ್ಟ್ ನೀವು ನೋಡೋದಾದರೆ 3ನೇ ವಾಕ್ಯದಲ್ಲಿ, ಮಂಚ ಹತ್ತೀನಿ ಆದರೆ ಕಣ್ಣು ಮುಚ್ಚಲ್ಲ ಅಂದ. ಕಣ್ಣು ಮುಚ್ತೀನಿ ಆದರೆ ರೆಪ್ಪೆನ ನಾನೇನು ಮಾಡಲ್ಲ? ಕೂಡಿಸಲ್ಲ ಅಂದ. ಇದೇನಕ್ಕೋಸ್ಕರ ಗೊತ್ತಾ ಅವನು ಮಾಡ್ತಾ ಇರೋದು? ತನ್ನ ಮನೆಗ, ದೇವರ ಆಲಯಕ್ಕೆ. ಅವನಿಗಿದ್ದಂಥ ಒಂದು ವೈರಾಗ್ಯ ನೋಡ್ರಿ. ದೇವರಿಗೋಸ್ಕರ ಒಂದು ಮನೆಯನ್ನು ನಾನು ಏರ್ಪಡಿಸುವ ತನಕ ನಾನು ನನ್ನ ಮನೆಯೊಳಗೆ ಪ್ರವೇಶಿಸಲ್ಲ, ಮಂಚ ಹತ್ತಲ್ಲ, ಕಣ್ಣು ಮುಚ್ಚಲ್ಲ, ರೆಪ್ಪೆ ಕೂಡಿಸಲ್ಲ. ಎಂಥ ಒಂದು ದೇವರಿಗೋಸ್ಕರ ಒಂದು ವೈರಾಗ್ಯ ಅವನಿಗಿತ್ತು ನೋಡ್ರಿ. ಮಂಜೂಷ ಅವತ್ತು ಭೂಮಿಯಲ್ಲಿ ದೇವರು ಬಂದು ವಾಸ ಮಾಡುವಂಥ ಸಿಂಹಾಸನ. ಆ ಒಂದು ಚಿನ್ನದಲ್ಲಿ ಮಾಡಿದಂತಹ ಆ ಒಂದು ಕೆರೂಬಿಯರುಗಳು ಬಂದು ರೀತಿಯಲ್ಲಿರುವಂತಹ ಆಕಾರದಲ್ಲಿ ಕೆತ್ತಿರುವಂತಹ ದೀಪಸ್ತಂಭ, ಆ ಹಣತೆ, ಅವುಗಳೆಲ್ಲ ಇರುವಂಥ ಮಧ್ಯದಲ್ಲಿ ದೇವರು ಇಳಿದು ಬಂದು ಮಾತಾಡುವ ಜಾಗ. ಅವತ್ತು ಇಸ್ರಾಯೇಲ್ ಜನರು ಪ್ರಯಾಣ ಮಾಡಬೇಕಂದ್ರೆ, ಪರ್ಮಿಷನ್ ಕೇಳಬೇಕಂದ್ರೆ ಆ ಮಂಜೂಷದಲ್ಲಿ ಬೆಳಕು ಉರಿಬೇಕು. ಊರೀಮ್ ತುಮ್ಮೀಮ್ ಅಂತ ಆ ಕಲ್ಲು, ಅದು ಎಸ್ ಅಂದರೆ ಅವ್ರು ಹೋಗ್ತಾರೆ ಸಿಗ್ನಲ್ ಥರ, ನೋ ಅಂದರೆ ಅವರು ಹೋಗಲ್ಲ. ಅವ್ರ ಲೈಫ್ ಅದರಲ್ಲಿ ಡಿಪೆಂಡ್ ಆಗಿದೆ, ಅವ್ರ ಹಣ ಅದರಲ್ಲಿ ಡಿಪೆಂಡ್ ಆಗಿದೆ, ಅವರ ಸಮೃದ್ಧಿ ಅದರಲ್ಲಿ ಡಿಪೆಂಡ್ ಆಗಿದೆ. ಆ ಮಂಜೂಷನ ಉಳಿಸ್ಕೊಳ್ಳಿಕ್ಕೆ ಸತತವಾಗಿ ಜನರುಗಳ ಹೋರಾಟ. ಆದರೆ ಆ ಮಂಜೂಷನ ತರಲಿಕ್ಕೆ ಬಂದಂಥ ಲೀಡರ್ ಯಾರಂದರೆ ದಾವೀದ. ಇವತ್ತು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ದೇವರ ಮಂಜೂಷ ಯಾವುದು? ಈ ಬಿಲ್ಡಿಂಗ್ ಅಲ್ಲ ದೇವರ ಮಂಜೂಷ. ಮೊದಲನೇದಾಗಿ ನಿನ್ನ ಹೃದಯ ದೇವರ ಮಂಜೂಷ. ನಿನ್ನ ಹೃದಯದಲ್ಲಿ ದೇವರು ಬಂದು ಇಳಿದು ವಾಸ ಮಾಡಬೇಕು. ಅದಕ್ಕೆ ನಾನು ಉಪವಾಸ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದೀನಿ, ಕಟ್ಟಡ ಸ್ಥಳ ಬೇಕು, ಆದರೆ ಸ್ಥಳಕ್ಕಿಂತಲೂ ನಿಮ್ಮ ಹೃದಯಗಳು ದೇವರು ಸಂದರ್ಶಿಸುವಂಥ ಸ್ಥಳ ಆಗಬೇಕು. ಇಲ್ಲದೇ ಇದ್ರೆ ಆ ಜಾಗ ತಗೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಟಿ, ಅಥವಾ ನೀವೆಲ್ಲರೂ ಸೇರಿ ನಾನು ಆ ಚರ್ಚ್ಗೆ ಸಿಮೆಂಟ್ ಹಾಕ್ದೆ 10,000 ಕೊಟ್ಟೆ 20,000 ಕೊಟ್ಟೆ ಅಂತ ಹೇಳಿ ಏನಿಲ್ಲ, ಪ್ರಯೋಜನ ಇಲ್ಲ. ಯಾಕಂದರೆ ನಮ್ಮ ಹೃದಯವೆಂಬ ಮಂಜೂಷದಲ್ಲಿ ದೇವರು ವಾಸ ಮಾಡಬೇಕು. ದಾವೀದನಿಗೆ 2 ಆಸೆ ಇತ್ತು ರೀ, ಆ 2 ಕಾರ್ಯಗಳು ಅವನ ಜೀವಿತದಲ್ಲಿ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡೋದಾದರೆ ಅವರ ಎಲ್ಲ ಕಾರ್ಯಗಳು ಸಕ್ಸಸ್ ಆಗಬೇಕಂದ್ರೆ ದೇವರ ಮಂಜೂಷ ಅವತ್ತು ಅವರ ಆಲಯದಲ್ಲಿರಬೇಕು. ದೇವರ ಆಲಯದಲ್ಲಿ, ದೇವರ ಸ್ಥಾನದಲ್ಲಿ ಇರುವಂಥ ಸ್ಥಳಗಳಲ್ಲಿ ಯಾವುದೂ ಇಲ್ಲ ಅಂದರೆ, ಅದಕ್ಕೆ ನಾನು ಸಣ್ಣ ವಯಸ್ಸಿನಿಂದನೂ ನನ್ನ ಮನೇಲಿ ಒಂದೇ ಒಂದು ಬೆಲ್ನ ರಿಂಗ್ತಾನೇ ಇರ್ತೀನಿ ನನ್ನ ಮಕ್ಕಳಿಗೆ. ನಿರ್ದೋಷ್, ಶ್ವೇತಾ, ಎಲ್ರಿಗೂ ಯಾವಾಗಲೂ ಹೇಳೋದೇನೆಂದರೆ, ಮನೆಗಿಂತ ಚರ್ಚ್ ಚೆನ್ನಾಗಿರ್ಬೇಕು, ಮನೇಲಿರೋ ಕರ್ಟನ್ಗಿಂತ ಚರ್ಚ್ ಕರ್ಟನ್ ಚೆನ್ನಾಗಿರ್ಬೇಕು. ಮನೆ ಬಾತ್ರೂಮಲ್ಲಿ 1 ಬ್ರಷ್ ಇದ್ದರೆ ಚರ್ಚ್ ಬಾತ್ರೂಮಲ್ಲಿ 2 ಬ್ರಷ್ ಇರಬೇಕು. ಯಾವುದೆಲ್ಲ ಆಲಯದ ಸಂಗತಿಗಳು ಮಾಡಿದ್ರು ಅದನ್ನು ಸುಂದರವಾಗಿ ಮಾಡಬೇಕು. ನೀವು ನನ್ನ ಮನೆಗೆ ಬಂದು ಹುಡ್ಕೊಂಬಂದರೆ ಈ ವೈಟ್ ಪಾಟ್ ಎಲ್ಲೂ ಸಿಗಲ್ಲ ನಿಮಗೆ. ಇದನ್ನು 400-500 ರೂಪಾಯಿ ಕೊಟ್ಟು ತಗೊಂಬರ್ತೀನಿ ನನಗೆ. ಯಾಕಂದರೆ ನೀವು ನಾನು ಕೇಳಿದರೆ, ನನಗೆ ಪಾಸ್ಟರ್ ಥಾಮಸ್ ರಾಜ್ ಕಲಿಸಿದ್ದೆಲ್ಲ, ಅವರು ಹೊರದೇಶಕ್ಕೆ ಹೋದರೆ ಅವ್ರ ಮಕ್ಕಳುಗಳಿಗೆ ಏನು ಬೇಕು ಅಂತ ಕೇಳ್ತಿರ್ಲಿಲ್ಲ. ಅವ್ರು ಹೊರದೇಶಕ್ಕೆ ಹೋದರೆ ಅವ್ರ ಮಕ್ಕಳಿಗೆ ಕೇಳೋರು, ಚರ್ಚಿಗೆ ಏನು ಬೇಕು, ಆಲಯಕ್ಕೆ ಏನು ಬೇಕು. ಆ ಪರಿಶುದ್ಧವಂತನಿಂದ ನಾನು ಕಲ್ತಿದ್ದೆಲ್ಲ ಒಂದು ದೇವರ ಆಲಯವನ್ನು ದೇವರಿಗಾಗಿ ಮಾಡುವಂಥದ್ದನ್ನು ಶ್ರೇಷ್ಠವಾಗಿ ಮಾಡಬೇಕು. ಯಾಕೆ ಆ ಭಕ್ತರುಗಳು ಅದನ್ನು ಬಯಸಿದ್ರಂದರೆ, ಅವರು ಯಾಕೋಬ್ಯರ
ಶೂರನಿಗಾಗಿ ಮಾಡಿದ್ರು. ಯಾವುದೋ ಮನುಷ್ಯರಿಗಾಗಿ ಮಾಡಲಿಲ್ಲ, ದೇವರಿಗಾಗಿ ಮಾಡಬೇಕನ್ನುವಂಥ ವೈರಾಗ್ಯ. ಹಾಗಿದ್ರೆ ದಾವೀದ 2 ಆಸೆ ಇತ್ತು ಅವನಿಗೆ. ಮಂಜೂಷನ ಒಂದು ಯೆರೂಸಲೇಮಿಗೆ ತರಬೇಕು, ಎರಡನೇದಾಗಿ ದೇವರ ಮಹಿಮೆಗೆ ಒಂದು ಒಳ್ಳೆಯ ಆಲಯವನ್ನು ಏನು ಮಾಡಬೇಕು, ಕಟ್ಟಬೇಕು. ಯಾರಿಗೆ ಅದು? 2ನೇ ವಾಕ್ಯದಲ್ಲಿ ಹೇಳ್ತಾನಲ್ಲ, ಯಾರಿಗೆ? ಯಾಕೋಬ್ಯರ ಶೂರನಾದಂಥ ಯೆಹೋವನಿಗೆ. 5ನೇ ವಾಕ್ಯದಲ್ಲಿ ನೀವು ತಿರುಗಿಸ್ರಿ, ಅಲ್ಲೂ ಏನು ಹೇಳ್ತಾನೆ? ಯಾಕೋಬ್ಯರ ಶೂರನಾದಂಥ ಯೆಹೋವನಿಗೆ. ಯಾಕೋಬ ಯಾರ್ರೀ? ವಂಚಕ, ಅಣ್ಣನಿಗೆ ಮೋಸ ಮಾಡಿದವನು. ಅವನು ವಂಚಕನಿಗೆ ದೇವರು ಶೂರನಾಗಿ ನಿಂತು ರಾತ್ರಿ ಹೋರಾಡಿ ಏನು ಮಾಡ್ದ? ಜಯ ಪಡ್ಕೊಂಡ. ಅದಕ್ಕೆ ಆ ವಂಚಕನಾದಂಥ ಪಾಪಿಗೆ ದೇವರು ತನ್ನನ್ನು ಗುರುತಿಸ್ಕೊಂಬಿಟ್ಟ. ಅದಕ್ಕೆ ನಿಮ್ಮ ಲೈಫಲ್ಲಿ ಏನು ಪಾಸ್ಟ್ ನಡೆದಿದೆಯೋ ಅದು ಹೆಚ್ಚು ಕ್ಷಮಿಸಲ್ಪಟ್ರೆ ನೀವು ಹೆಚ್ಚು ದೇವ್ರಿಗೆ ಮಾಡ್ತೀರಾ. ಇದು ನಾನು ತಿಳ್ಕೊಂಡಿದ್ದು. ನೀನು ಹೆಚ್ಚು ಪಾಪ ಕ್ಷಮಿಸಲ್ಪಟ್ಟಿಲ್ವಾ, ನೀನು ಜಾಸ್ತಿ ದೇವ್ರಿಗಾಗೇನು ಮಾಡಲ್ಲ. ನೀವು ನಾನು ಕೇಳಿದರೆ ಯಾಕೆ ನಾನು ಆಲಯ ಕಟ್ಟಿದ್ದೀನಿ? ನನ್ನ ತಾಯಿ ಜಾನಕಿ, ನನ್ನ ತಂದೆ ನಂದಕುಮಾರಗಳು ತಲೆಮಾರುಗಳಲ್ಲಿ ಮಾಡಿದ ಪಾಪಗಳಿಗಾಗಿ ನಾವು ಸಾಯೋವರೆಗೂ ನಮ್ಮ ಜೀವಿತಗಳನ್ನು ದಾರಿ ಎರೆದ್ರು ಯಾಕೋಬ್ಯರ ಶೂರನಿಗೆ ನಾವೇನು ಸಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅರಿವು ನಮಗೆ ಬಂದಾಗ ನಾನು ಮಾಡುವಂಥದ್ದು ನನ್ನ ದೇವರಿಗೆ ಅನ್ನೋ ಅರಿವು ಬರ್ತದೆ. ಆಗ ದೇವರು ಅವನು ಹೇಳ್ತಾ ಇದ್ದಾನೆ. ಹಂಗಿದ್ರೆ ದಾವೀದ ಮಲಗಿಲ್ವಾ ಪಾಸ್ಟ್ರೆ? ಮಲಗಿಲ್ಲ ಅಂತ ಅರ್ಥ ಅಲ್ಲ. ದೇವರಿಗಾಗಿ ಒಂದು ಗೋಲನ್ನು ಇಟ್ಟು ಅದನ್ನು ಮುಗಿಸೋವರೆಗೂ ತಾನು ರೆಸ್ಟ್ ಕೊಟ್ಟಿಲ್ಲ ಅಂತ ಅರ್ಥ. ಅವನ ಮೈಂಡು, ಕನಸು. ಅಬ್ದುಲ್ ಕಲಾಂ ಹೇಳಿದ್ರಲ್ಲ, ಏನಂತೆ? ರಿಯಲ್ ಸಕ್ಸಸ್ ಹೆಂಗೆ ಬರುತ್ತಂತೆ? ನಿಜವಾದ ಕನಸು ಮಲಗುವಾಗ ಬರೋದಲ್ಲ, ಮಲಗದೇ ಇರೋವಾಗ ಮಾಡೋದಂತೆ. ಯಾವುದದು? ಅಬ್ದುಲ್ ಕಲಾಂ ಹೇಳಿದ್ದು. ಪೇಪರ್ ಆಗ್ತಾ ಇದ್ದಿದ್ದು ಅಬ್ದುಲ್ ಕಲಾಂ ಹೇಳಿದ, ದ ರಿಯಲ್ ಡ್ರೀಮ್ ವಿಲ್ ನಾಟ್ ಅಲೋ ಮಿ ಟು ಸ್ಲೀಪ್. ಅದಕ್ಕೆ ನಾನು ದೇವರಿಗಾಗಿ ನಮ್ಮ ದೇಶಕ್ಕಾಗಿ ರಾಕೆಟ್ ಕಂಡು ಹಿಡಿಬೇಕು. ಪಾಪ ಪೇಪರ್ಗಳನ್ನೆಲ್ಲ ಹಾಕಿ ಬಂದಂತಹ ಒಬ್ಬ ಸಾಧಾರಣ ಅಬ್ದುಲ್ ಕಲಾಂ ಕನಸು ಮೇಲಕ್ಕೆ ಹೋಗೋವರೆಗೂ ಬಿಡಲಿಲ್ಲ ಅಂತ ವಿಂಗ್ಸ್ ಆಫ್ ಫೈರ್ ಬುಕ್ಕಲ್ಲಿ ಹೇಳ್ತಾರೆ. ಹಾಗಿದ್ರೆ ಅವರಿಗೆಲ್ಲ ಆ ಕನಸುಗಳಿದ್ರೆ, ದೇವರ ಮಕ್ಕಳು, ದೇವರ ಸೇವಕರು, ನಮಗೆ ಅಂತ ಕನಸಿರಬೇಕು. ಆ ಕನಸು ದಾವೀದನಿಗಿತ್ತು. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ದೇವರಿಗಾಗಿ ನಾನು ಪ್ರೀತಿಯಿಂದ ನಿಮ್ಮ ಹತ್ರ ಕೇಳ್ತಿದ್ದೀನಿ. ಇವತ್ತು ಕೆಲವರು ಬಂದಿಲ್ಲ, ಇನ್ನೂ ಎಲ್ಲರೂ ಬಂದುಬಿಟ್ರೆ ನಿಮಗೆ ಗೊತ್ತು, ಇಲ್ಲಿ ಇಕ್ಕಟ್ಟಾಗಿದೆ. ಕಮ್ಯುನಿಯನ್ ಸರ್ವಿಸ್ ಇದನ್ನು ಮುಗಿದ ಮೇಲೆ ಒಂದು ವೇಳೆ ಇನ್ನೂ ಜಾಸ್ತಿ ಇದ್ದಿದ್ರೆ ನನಗೆ ಮಧ್ಯದಲ್ಲಿ ಓಡಾಡೋಕ್ಕಾಗಲ್ಲ. ವರಾಂಡದಲ್ಲಿ ಮಕ್ಕಳು ಕುಳಿತಿದ್ದಾರೆ, ಕ್ಯಾಮ್ರಾ ಒಂದು ವೇಳೆ ಇಟ್ಟರೆ, ನೀವು ಕೆಲವರು ಯಾರೋ ಹೇಳಿದ್ರು ಕೆಳಗೆ ಕೂತ್ಕೊತೀವಿ, ಜೆಂಟ್ಸ್ಗೆ ಕೆಳಗಡೆ ಪ್ಯಾಂಟ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ರೀತಿಯಲ್ಲೂ ನಾನು ಅನೇಕ ಕಾರ್ಯ ಯೋಚನೆ ಮಾಡಬೇಕು. ಸಂಡೇ ಸ್ಕೂಲ್ ಮಕ್ಕಳುಗಳು ಇಲ್ಲಿ ಬಂದು ಕುಳಿತುಕೊಂಡಿರ್ತಾರೆ, ಅವ್ರನ್ನ ಈ ಕಡೆ ಕೂರಿಸಿದ್ದೀನಿ, ಆ ಕಡೆ ಕೊಯ್ಯರೋರು ಫ್ರೀಯಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಕ್ರಿಸ್ಮಸ್ ಬಂದರೆ ಸ್ಟೇಜ್ನಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ಮಾಡೋಕ್ಕೆ ಜಾಗ ಇಲ್ಲಿ ಸಾಲ್ತಾ ಇಲ್ಲ. ಈ ರೀತಿ ನೀವು ನನ್ನ ಕೇಳಿದ್ರೆ ಎಷ್ಟೋ ಅಗತ್ಯತೆಗಳ ಮಧ್ಯದಲ್ಲಿ ಆದರೆ ಇವತ್ತು ಆ ಪಾಸ್ಟ್ರ್ ನಾನು ಕೇಳಿದೆ, ಆ ಪಾಸ್ಟ್ರ್ ಹತ್ರ ನಾನು ಹೇಳುವಾಗ, ನಿಮ್ಗೆ ಯೂಟ್ಯೂಬಲ್ಲಿ ಬರುತ್ತಲ್ಲ, ನಾನು ಹೇಳಿದೆ ಎಷ್ಟು ಬಂದಿದೆ? $80 ಇನ್ನೂ ತಲುಪಿಲ್ಲ. $100 ದುಡ್ಡು ಬರುತ್ತೆ. ಹಾಕಿರೋ ದುಡ್ಡು ಆಲ್ಮೋಸ್ಟ್ 10,000ಕ್ಕಿಂತ ಮೇಲೆ ಹಾಕಿದ್ದೀನಿ. ಕ್ಯಾಮ್ರಾಗೆ 25,000 ಕೊಟ್ಟಿದ್ದೀನಿ. ನಾನು ಸಾಯೋವರೆಗೂ ಹೆಂಗೆ ಅಂತ ನೀವು ಜನರುಗಳಿಗೆ ನಿಭಾಯಿಸಿ ಒಪ್ಪಿಸ್ತೀರಾ? ನೀವು ಒಪ್ಸೋಕ್ಕಾಗಲ್ಲ. ಎಲ್ರಿಗೂ ನಿಮ್ಮನ್ನು ನೋಡ್ಲಿಕ್ಕೆ ಅವರು ಇವರು ಬರ್ತಾರೆ. ನೋಡ್ರಿ ಪಾಪ ಕವಿತಾ ಅವ್ರು ಬಂದಿದ್ದಾರೆ, ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರೆ. ನಾವು ಏನೇನು ಯೋಚನೆ ಮಾಡ್ತೀವೋ ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಾ, ಅವ್ರು ಇರೋದೊಂದು ಸಣ್ಣ ಮನೆ. ಪಾಪ ನಾನು ಹೋದಾಗ ಆ ಮನೆಗೂ ಕೂಡ ನನ್ನ ಸನ್ಮಾನಿಸಿ ನನಗೆ ಹೂನಾರ ಹಾಕೋದೊಂದು ಕಡಿಮೆ ಪಾಪ. ಯಾಕೆ? ಬಡವರುಗಳು, ಇಲ್ಲದವರುಗಳೇ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥ ಆ 2 ಹುಡುಗರು ಒಂದ್ಸರಿ ನಾನು ಬೆಂಗಳೂರಿಗೆ ಹೋದಾಗ ಆ ದೇವರಾಜ್ ಕೆಲಸ ಮುಗಿಸಿ ಪಾಪ ಓಡ್ ಬಂದು ನನಗೆ ಪುಸ್ತಕ ತೊಗೊಂಬಂದು ಎಲ್ಲೋ ಒಂದು ಕೊಡಕ್ಕೆ ಬಂದ. ಇವತ್ತು ದೇವರ ಆಲಯ ಕಟ್ಟಲ್ಪಡ್ತಾ ಇರೋದು, ದೇವರ ಸೇವೆಗಾಗಿ ಜನರುಗಳು ಇರೋದು ನನ್ನ ಪ್ರಕಾರ ಶ್ರೀಮಂತರುಗಳಲ್ಲ, ಬಡವರುಗಳೇ, ಇಲ್ಲದವರುಗಳೇ. ಆದರೆ ಕಳೆದ ವಾರ ಇಷ್ಟೆಲ್ಲದರ ಮಧ್ಯದಲ್ಲಿ ನಾನು ಚರ್ಚ್ ಬಗ್ಗೆ ಅನೌನ್ಸ್ ಮಾಡಿದ್ರೆ ನಮ್ಮ ಸಭೆಯಲ್ಲಿರೋ 3/4 ಮಕ್ಕಳುಗಳ ಮುಖ ಹೆಂಗಿದೆ? ಎಲ್ಲಿಂದ ಬತ್ತದೋ ಅಂತನೋ ಇಲ್ಲ ಏನಾಗುತ್ತೆ ಅಂತ ಗೊತ್ತು. ಇಲ್ಲಿ ನಿಂತ್ಕೊಳ್ಳೋವಾಗ ನಿಮ್ಮ ಮುಖಗಳೆಲ್ಲ ನನಗೆ ಗೊತ್ತಾಗ್ತದೆ. ನಾನು ಅನೌನ್ಸ್, ಇನ್ನು ಕೆಲವರು ನಾವು ಅನ್ಕೋ, ಪಾಸ್ಟ್ರಿಗ ಚರ್ಚು ಅರ್ಥ ಆಗ್ತಿದೆಯಾ ನಿಮಗೆ? ಪಾಸ್ಟ್ರಿಗ ಚರ್ಚು, ಪಾಸ್ಟ್ರಿಗಲ್ಲ ಚರ್ಚು. ನೀವು ಪ್ರೇಯರ್ ಮಾಡುವಾಗ ಪಾಸ್ಟ್ರಿಗೆ ದೇವರೇ ಚರ್ಚ್ ಕೊಡಪ್ಪ, ಪಾಸ್ಟ್ರಿಗೆ ಚರ್ಚ್ ಬೇಕಿಲ್ಲ. ನಿಜ ಹೇಳೋದಾದರೆ ಪಾಸ್ಟ್ರಿಗೆ ಕಳೆದ 14 ವರ್ಷದಲ್ಲಿ ಈ ವಾರನೇ ಪಾಪ ನನ್ನ ಹೆಂಡತಿ ಈ ವಾರ ಕೂಡ ಸೆಪ್ಟಿಕ್ ಟ್ಯಾಂಕ್ ಪ್ರಾಬ್ಲಮ್ ಆಗಿ ಕಳೆದ ಬಂದಿದ್ದ ದಿವಸದಿಂದ ಆ ಮನೇಲಿ ನಮ್ಗೆ ಇರೋಕ್ಕಾಗ್ತಿಲ್ಲ. 2 ದಿನ ಕರೆಂಟೇ ಇಲ್ಲ. ಅಮ್ಮ ಮನೆಗೆ ಹೋಗಿ ಮಲಗ್ತಾ ಇದ್ವಿ ನಾವು. ನನ್ನ ಹೆಂಡತಿ 14 ವರ್ಷದಲ್ಲಿ ಪಾಪ ಮೊದಲನೇ ಸರಿ ಸುಮಾರು 9-10 ಮನೆ ಖಾಲಿ ಮಾಡಿಬಿಟ್ವೇನೋ ನಾವು. ಒಂದೊಂದು ಮನೇಲೂ ಒಬ್ಬೊಬ್ರುಗಳ ಕಾಟ.
ಒಂದು ಕಡೆ ನಮ್ಮ ಭಾವನೆ ಖಾಲಿ ಮಾಡಿಸಿದ್ರು, ನಿಮಗೆ ಗೊತ್ತಾ ಅದು? 12,000 ಪೇಂಟ್ ದುಡ್ಡು ಹಿಡಿದ್ರು. ನಿಮ್ಗೆ ₹1 ಹೋದರೆ ನಿಮ್ಗೆ ಹೊಟ್ಟೆ ಹುರ್ಕಂತೀರ. ಎಷ್ಟು ದುಡ್ಡು ಈ ಬಿಡದಿಲ್ಲ ನಾನು ಹಣಗಳನ್ನ ಜನರುಗಳ ಮೋಸದಿಂದ ಕಳ್ಕೊಂಡೆ. ಏನಾದರೂ ಮಾತಾಡೋಕೆ ಹೋದರೆ ಚರ್ಚ್ ಪಾಸ್ಟ್ರು ನೀವೆಲ್ಲ ಹಂಗೆಲ್ಲ ಏನು ಮಾಡೋಂಗಿಲ್ಲ. ಇವೆಲ್ಲ ಹಾದು ಹೋದಾಗ ಪಾಪ ಮೊದಲನೇ ಸಾರಿ ನಾನು ಹೆಂಡ್ತಿ ಹೇಳಲು, ಮಲಯಾಳಿಗಳು ಅದಕ್ಕೆ ಮನೆ ಇದ್ರೇ ಮದುವೆ ಮಾಡ್ಕೊಡೋದೇನೋ ಅಂದ್ಲು. ಅಯ್ಯೋ ಇವಳಿಗೆ ಯಾಕೆ ದುರ್ಬುದ್ಧಿ ಬಂತು ಅಂತ. ನಾನು ಅದಕ್ಕೆ ಮಲಯಾಳಿನೇ ಆಗಿಲ್ಲ. ಪಾಪ ಇಷ್ಟು ವರ್ಷದಲ್ಲಿ ಒಳಗಡೆ ಎಷ್ಟು ಇಟ್ಕೊಂಡಿದ್ಲೋ ದಿಢೀರಂತ ಮಾತು ಹೇಳ್ಬಿಟ್ಲು. ಯಾಕೆ ಹೇಳ್ತಾ ಇದ್ದೀನಿ, ಯಾವುದೇ ಹೆಂಗಸರಿಗಾಗಲಿ ತಾವು ಮನೆ ಮಕ್ಕಳು ಸ್ವಲ್ಪ ಚೆನ್ನಾಗಿ ಕಂಫರ್ಟ್ ಆಗಿರೋ ಒಂದು ಕಿಚನ್ ಇಲ್ಲದೆ ಇರುವಾಗ ಎಲ್ರಿಗೂ ಇದೆ ಅವುಗಳು. ನನಗೂ ಈ ವಾರದಲ್ಲಿ ಫಸ್ಟ್ ಟೈಮ್ ಗಿಲ್ಟಿ ಆಯಿತು. ದೇವರೇ, ನಾನು ಹೆಂಡ್ತಿ ಮಕ್ಕಳುಗಳಿಗೆ ನಮ್ಮ ಅಪ್ಪ ಅಮ್ಮನಿಗೆ ಪರದೇಸಿ ಥರ ಅಲಿಸ್ಬಿಟ್ನೇನೋ ನಾನು. ಆದರೆ ಅವತ್ತು ರಾತ್ರಿ ನಾನು ಚಿಂತೆಯಾಗಿ ಒಂದು ದಿವಸ ಸ್ವಲ್ಪ ಒಂದು 1/4 ಗಂಟೆ ನನಗೆ ಬೇಜಾರಾಯಿತು. ಆದರೆ ಬೇಜಾರು ಆಗ್ತಿದ್ದಾಗೆ ನನಗೊಂದು ಫೋನ್ ಬರ್ತಾ ಇದೆ. ಪಾಪ ಅತ್ತಿ ಬೆಲೆ ಅವರ ಒಬ್ಬ 58 ವಯಸ್ಸಿನ ವ್ಯಕ್ತಿ ಆಸ್ಟ್ರೇಲಿಯಾದ ಫಿಜಿ ಐಲ್ಯಾಂಡ್ನಲ್ಲಿ ತಿರುಕುಂತರ ಕಷ್ಟಗಳ ಮಧ್ಯದಲ್ಲಿ ಮದುವೆ ಆಗದೆ ಸೇವೆ ಮಾಡುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ನಾನು ಯೂಟ್ಯೂಬ್ ಮೆಸೇಜ್ ನೋಡೋರು. ದಿಢೀರಂತ ಅವ್ರು ಮಾತಾಡ್ತಾ ನನಗೆ ಹೇಳಿದ್ರು, ಬ್ರದರ್, ಯಾರೆಲ್ಲ ಸಫರಿಂಗಲ್ಲಿ ದೇವರಿಗಾಗಿ ಮಾಡ್ತಾರಲ್ಲ ಅದು ಕಡೆಯವರೆಗೂ ನಿಲ್ಲುತ್ತೆ ಬ್ರದರ್. ಶ್ರಮೆ ಇಲ್ಲದೆ ಯಾರೆಲ್ಲ ಏನು ಕಟ್ಟಿದ್ರು ಯಾವುದು ನಿಲ್ಲಲ್ಲ ಬ್ರದರ್ ಅಂದ್ಬಿಟ್ರು. ದೇವರ ಆಲಯಕ್ಕೆ ನಿಮ್ಮ ಶ್ರಮೆ ಏನು ದೇವ್ರ ಮಕ್ಕಳೇ? ದೇವರ ಆಲಯಕ್ಕೆ ನನ್ನ ಶ್ರಮೆ ಏನು? ನಾನು ಈ ವಾರ ಯೋಚನೆ ಮಾಡ್ತಾ ಇದ್ದೆ. ನಮ್ಮಪ್ಪ BP ಆಗಿ 12 ಅವರ್ ಡ್ಯೂಟಿ ಮಾಡಿ ನಾನು ಎಷ್ಟೋ ಸರಿ ನನಗೆ ಬೇಜಾರಾಗೋದು ನಮ್ಮ ಅಪ್ಪನ ಕೆಲಸಕ್ಕೆ ಕಳಿಸುವಾಗ. ಅವಾಗ ನನಗೆ ಇನ್ಕಮ್ ಇರಲಿಲ್ಲ. ಕೆಂಗೇರಿಲಿ ಅವ್ರು BP ಆಗಿ ಟ್ಯಾಬ್ಲೆಟ್ಗಳನ್ನು ತೊಗೊಂಡು 12 ಅವರ್ ಡ್ಯೂಟಿ ಮಾಡಿ ಬೇಸತ್ತು ಬಂದು ಕುಳಿತುಕೊಳ್ಳುವಂಥ ಸಮಯಗಳಲ್ಲಿ ಎಷ್ಟೋ ಸರಿ ನನಗೆ ಸಂಕಟ ಬಂದಿದೆ. ಆದರೆ ಈ ವಾರ ನಾನು ದೇವರಿಗೆ ಸ್ತೋತ್ರ ಮಾಡ್ತಿದ್ದೆ. 12 ಅವರ್ ಡ್ಯೂಟಿ ಮಾಡಿದಂಥ ನಂದಕುಮಾರ್ ಅವರು ಕೊಟ್ಟಂಥ 1 ಲಕ್ಷದ ಅಡಿಯಲ್ಲಿ ನೀವು ಕುಳಿತಿದ್ದೀರಾ ಅನ್ನೋದು ನೆನಪಿದೆಯಾ ನಿಮಗೆ? ಅವರ PF ದುಡ್ಡಲ್ಲಿ ನೀವು ಇವತ್ತು ಕುಳಿತಿದ್ದೀವಿ. ಶ್ರಮೆ ಇಲ್ಲದೆ ಯಾವುದು ಕಟ್ಟಲ್ಪಟ್ಟಿಲ್ಲ, ಕಟ್ಟಲ್ಪಡೋದು ಇಲ್ಲ. ಆದರೆ ನಮ್ಮ ಶ್ರಮೆ ಏನು? ಆದರೆ ಆ ಬ್ರದರ್ ಹೇಳಿದ್ದು ನನಗೆ ಗೊತ್ತಾಯಿತು. ನಾನು ಡೈರಿಲಿ ಬಂದು ಬರೆದೆ, ಶ್ರಮೆಯಿಂದ ಸೇವೆ ಮಾಡಿದವನ ಸೇವೆಯು ಶತಮಾನವರೆಗೂ ನಿಲ್ಲುತ್ತೆ. ಶ್ರಮೆ ಇಲ್ಲದೆ ಯಾವುದು ಮಾಡಿದ್ರು ಸೆಕೆಂಡು ನಿಲ್ಲಲ್ಲ. ಇಟ್ಸ್ ವರ್ತ್. ಶ್ರಮೆ ಒಳ್ಳೆಯದು. ಅದು ದೇವರಿಗಾಗಿ, ದೇವರ ಸೇವೆಗಾಗಿ ಶ್ರಮೆ ಒಳ್ಳೆಯದು. ಓ ದಾವೀದ ಆಲಯ ಕಟ್ತೀನಿ ಅಂದ. ದೇವರು ಹೇಳ್ಬಿಟ್ರು, ನಿನ್ನ ಮಗ ಕಟ್ತಾನೆ, ನೀನು ಕಟ್ಬೇಡ, ಯಾಕಂದರೆ ನಿನ್ನ ಕೈಯಲ್ಲಿ ರಕ್ತ ಇದೆ. ಆದರೆ ದಾವೀದ ನಿಲ್ಲಿಸಲಿಲ್ಲ. ನಾನಲ್ಲ, ನನ್ನ ಮಗ ಕಟ್ತಾನೆ, ನಾನೇನು ಮಾಡಬೇಕು? ಇಲ್ಲ, ಸೇರಿಸ್ದ. ತನ್ನ ಮಗನಿಗಾಗಿ ಸೇರಿಸಲಿಲ್ಲ, ಮಗನ ಬರ್ಡನನ್ನು ಕಡಿಮೆ ಮಾಡೋಕ್ಕೆ ಸೇರಿಸಲಿಲ್ಲ, ದೇವರ ಆಲಯದ ಪ್ರೀತಿಗಾಗಿ ಸೇರಿಸ್ದ. ಅದಕ್ಕೆ ನಾನು ಕೇಳಿದ್ದು ಒಂದ್ಸರಿ, ದೇವರ ಆಲಯಕ್ಕೆ ಪಾಸ್ಟ್ಗಳು ಸೇರಿಸೋದಲ್ಲ, ದೇವರ ಮಕ್ಕಳುಗಳು ಎಲ್ಲಿ ಸೇರಿಸ್ತೀರಿ ಅನ್ನುವಂಥ ದರ್ಶನ ಎಷ್ಟು ಜನಕ್ಕೆ ಬಂದಿದೆಯೋ ನಮಗೆ ಗೊತ್ತೇ ಇಲ್ಲ. ಆದರೆ ನಿಜವಾಗಲೂ ಈ ವಾರದಲ್ಲಿ ನಿಮ್ಮಲ್ಲಿ ಕೆಲವರು ದೇವರ ರಾಜ್ಯಕ್ಕೆ, ಕೆಲವರುಗಳು ಟೀ ಮಾಡ್ಕೊಂಡು ತೊಗೊಂಡು ನಡ್ಕೊಂಡು ಬರುವಾಗ, ಕೆಲವರುಗಳು ನಿಮ್ಮ ಕಷ್ಟದ ಮಧ್ಯದಲ್ಲೂ ಪೆಟ್ರೋಲ್ಗೆ ದುಡ್ಡು ಹಾಕುವಾಗ, ಕೆಲವರು ಈ ವಾರದಲ್ಲಿ ನೀವು ಉಪವಾಸ ಪ್ರಾರ್ಥನೆಗಳನ್ನು ಚರ್ಚ್ ಜಾಗಕ್ಕಾಗಿ ಒಂದೊತ್ತು ಮಾಡಿದಾಗ ನನಗೆ ಸಿಕ್ಕಂಥ ಆನಂದ ನಿಮಗೆ ಗೊತ್ತಿಲ್ಲ. ಅದು ಒಬ್ಬ ಸೇವಕನಿಗೆ ತುಂಬ ಆನಂದ ಕೊಡುತ್ತೆ. ನನ್ನ ಸಭೆಗಾಗಿ, ದೇವರ ಸಭೆಗಾಗಿ, ನನ್ನ ಸಭೆ ಅನ್ನೋ ಅರಿವಿನಲ್ಲಿ. ಅದಕ್ಕೆ ನಾನು ಇನ್ವಾಲ್ವ್ ಆಗಬೇಕು ಅಂತ ಯಾಕೆ ಹೇಳ್ತೀನಿ ಅಂದರೆ, ನೀವು ಇನ್ವಾಲ್ವ್ ಆದರೆ ಮಾತ್ರನೇ ನಿಮಗಿದು ಈ ನಿಮ್ಮ ಸಭೆ. ಇಲ್ಲಾಂದರೆ ನೀವು ಅಟೆಂಡೆನ್ಸ್ ಹಾಕಿ ಹೋಗುವಂಥ ಸಭೆ ಇದು. ಇವತ್ತು ಜಗತ್ತಿನಲ್ಲಿ ಎಲ್ಲ ಸಭೆಗಳು ಹಾಗೆ ಆಗಿದೆ. ಕೆಲವ್ರುಗಳು ಒಳ್ಳೆ ಎಜುಕೇಟೆಡ್ಗಳು ಬಂದರು, ಜಾಗ ಸರಿ ಇರಲಿಲ್ಲ. ಇಲ್ಲಿರುವಂಥ ಜನರುಗಳು ಬರುವಂಥ ಗ್ರೂಪ್ಗಳಲ್ಲಿ ಬಟ್ಟೆಗಳು ಹಾಕೋರು ಸರಿ ಇಲ್ವೇನೋ, ಎಜುಕೇಟೆಡ್ಗಳಿಗೆ ಈ ಪ್ಲೇಸ್ ಒಂಥರ ಕಂಫರ್ಟೇಬಲ್ ಅನಿಸಲ್ವೇನೋ ಅನೇಕರಿಗೆ, ಯಾಕಂದರೆ ಪಕ್ಕದಲ್ಲಿ ಕೈ ಎತ್ತಿದ್ರೆ ಇಕ್ಕಟ್ಟಾಗುತ್ತೆ. ಇವೆಲ್ಲ ಇರೋದು ಚರ್ಚ್ನಲ್ಲಿ ಬಿಲ್ಡಿಂಗ್ಗಳು ಇಕ್ಕಟ್ಟು ಅನ್ನುವಂಥ ಅರಿವಿಗಳಲ್ಲಿ ಜನರಿದ್ದಾರೆ. ಆದರೆ ನಾನು ಯೋಚನೆ ಮಾಡ್ತಾಯಿದ್ದೀನಿ, ನಾವು ವೀರ ಕನ್ನಡಿಗರು ನೋಡ್ರಿ, ನಾವು ಬೈಬಲ್ನಲ್ಲಿ ನಾನು ನೋಡ್ತಾ ಇದ್ದೆ, ಎಲ್ಲ ದೇವರ ಭಕ್ತರಿಗೆ, ದಾನಿಯೇಲನಿಗೆ ದೇವರ ಆಲಯದ ಮೇಲೆ ವೈರಾಗ್ಯ, ಎಜ್ರನಿಗೆ ದೇವರ ಆಲಯದ ಮೇಲೆ ವೈರಾಗ್ಯ, ನೆಹೆಮೀಯನಿಗೆ ದೇವರ ಆಲಯದ ಬಗ್ಗೆ. ಫಸ್ಟ್ ಅದೆಲ್ಲ ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಗೂ ದೇವರ ಆಲಯದ ಮೇಲೆ ವೈರಾಗ್ಯನೇ. ಅದಕ್ಕೆ ಕೊರಡೆ ತೊಗೊಂಡು ಓಡಿಸ್ಬಿಟ್ಟ. ಆಲಯ ಬಂದು ನಾನು ವಾಸ ಮಾಡುವಂಥ ಸ್ಥಳ.
ದೇವರಿಗೆ ಸ್ಥಾನ ಕೊಡುವಂತಹ ಸಂತತಿ ಮಾತ್ರನೇ ಮನೆತನ ಉಳಿಯೋದು ಅನ್ನೋದನ್ನ ನೀವು ಬರೆದಿಟ್ಕೊಳ್ರಿ. ನಿಮ್ಮ ಮನೆತನ ಉಳಿಬೇಕಾ? ನೀವು ಮಾಡುವಂಥ ಎಲ್ಲ ಕಾರ್ಯಗಳಿಗಿಂತಲೂ 132ನೇ ಕೀರ್ತನೆಯಲ್ಲಿ ದೈವವಿದನು ನಿಮಗೂ ನನಗೂ, ನನ್ನನ್ನು ಒಂದು ವೇಳೆ ದೇವರು ಎಚ್ಚರಿಸಿ ಇವತ್ತು ಪ್ರೋತ್ಸಾಹ ಮಾಡ್ತಾ ಇದ್ದಾನೆ, ನೀನು ಮಾಡ್ತಾ ಇರೋದ್ರ ಬಗ್ಗೆ ಸೋತು ಹೋಗಬೇಡ, ಇನ್ನೂ ಮಾಡುವಂತ. ನಿಮಗೇನು ಹೇಳ್ತಾ ಇದ್ದಾನೋ ನನಗೆ ಗೊತ್ತಿಲ್ಲ, ಆದರೆ ದೇವರ ಆಲಯಕ್ಕೆ ಮಾಡುವಂಥದ್ದೆಲ್ಲವೂ ಸಮರ್ಥವಾದದ್ದೇ. ಮತ್ತು ದೇವರ ರಾಜ್ಯಕ್ಕೆ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳನ್ನು ದೇವರು ಮೆಚ್ತಾನೆ. ಶೇಷರತ್ನಮ್ಮ ಅವತ್ತು ಆಲಯವನ್ನು ಕಟ್ಟೋ ಸಮಯದಲ್ಲಿ ಕಾಂಟ್ರಾಕ್ಟ್ರು ಸತೀಶ್ ಹತ್ರ ಒಬ್ಬರು మాట్లాడుతూ ఇద్దిದ್ದು ನಾನು ನೋಡಿದೆ. అమ్మ మీరు సేవ అక్కడ ఇక్కడే చేశారు, పెద్ద ఆలయం ఎందుకు, ఇಷ್ಟು ದೊಡ್ಡ బిల్డింగ్ ಏನಕ್ಕೆ, ಯಾರು ಕನ್ನಡ ಜನರೇ ಬರಲ್ವಲ್ಲ? శేషరత్నమ్మ ಹೇಳ್ತಲು, ఇది నేను కట్టుతున్నది నా దేవుడికి. ಯಾರಿಗಂತೆ? ದೇವರಿಗೆ. ಚಿಕ್ಕದು ಕಟ್ಟಲ್ಲ. ನಾನು ಎಷ್ಟೋ ವರ್ಷ ಟೆಂಟಲ್ಲಿದ್ದೆ, ಶೆಡ್ಡಲ್ಲಿದ್ದೆ, ದೇವರು ನನಗೆ ಒಂದು ಮನೆ ಕಟ್ಟಿದ್ದಾನೆ. ಆ ಮನೆಗಿಂತಲೂ ನನ್ನ ಆಲಯ ಏನಾಗಿರಬೇಕು? ದೊಡ್ಡದಾಗಿರಬೇಕು. ಆ ಅನ್ಎಜುಕೇಟೆಡ್ ಆದಂಥ ಹೆಂಗಸು ಚೌಧರಿ ವಂಶದವಳು, ತಿರುಪತಿಯಲ್ಲಿ ಅವಳ ಗಂಡ ಟ್ರೆಷರರ್ ಆಗಿದ್ದವಳು. ಅಂಥವುಗಳನ್ನೆಲ್ಲ ಕಸ ಅಂತ ಎಣಿಸಿ ಈ ಊರಿಗೆ ಬಂದು ನಿಮ್ಮಂಥ ಕನ್ನಡ ಜನರಿಗೆ ಅಲ್ಲೊಂದು ಆಲಯ ಕಟ್ಟಲಿಕ್ಕೆ ಒಬ್ಬ ತೆಲುಗುಗಳಿಗೆ ಯಾಕ್ರಿ ಬಾರ? ಯಾಕೆ ಹೇಳ್ತಾ ಇದ್ದೀನಿ? ಅವರೆಲ್ಲ ಮಾಡಿದ್ದು ಜನರಿಗಾಗಲ್ಲ. ಯಾರಿಗೆ ಮಾಡಿದ್ರು? ಒಂದು ದೇವರಿಗೆ, ಮತ್ತೊಂದು ಜನರುಗಳ ಮೇಲೆ ಪ್ರೀತಿಗಾಗಿ ಮಾಡಿದ್ದನು. ಆ ಪ್ರೀತಿ ದೇವರು ಸೇವಕರಿಗೆ ಸುರಿಸ್ತಾನೆ. ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋರು ಎಷ್ಟು ಮಂದಿನೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ನಾವು ದೇವರ ರಾಜ್ಯದಲ್ಲಿ ಹೆಂಗಿದೀವಿ ಗೊತ್ತಾ? ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳೋರ ಥರ. ಹೆಂಗೆ? ನಾನು ಒಂದೊಂದು ಸರಿ ಹೋಗ್ತೀನಲ್ಲ ಬಸ್ಸಲ್ಲಿ, ಸೇವೆ ಮುಗಿಸ್ಕೊಂಡು ಹೋಗುವಾಗ ಮದ್ದೂರು ಆ ಥರ ರಶ್ ಇರೋ ಹಳ್ಳಿ ಬಸ್ ಹತ್ರ ನೀವೇನಾದರೂ ಬಸ್ ಬರೋಕ್ಕೆ ಮುಂಚೆ ಹೋಗಿ ಡೋರ್ ಹತ್ರ ನಿಂತ್ಕೊಳ್ಳೋದು ಬೇಡ, ದೂರದಲ್ಲಿ ನಿಂತಿರಿ. ಕರ್ಕೊಂಡೋಗಿ ಒಳಗಡೆ ನಿಲ್ಲಿಸ್ಬಿಡ್ತಾನೆ ಅವನೇ. 3-4 ತಿಂಗಳ ಹಿಂದೆ ಹಂಗೆ ಆಯಿತು. ಅಲ್ಲಿಂದ ನಾನು ಮೈಸೂರಿಗೆ ಹೋಗ್ಬೇಕಿತ್ತು. ಅವಾಗ ಯಾವಾಗೋ ನಿಂತಿದ್ದೆ ಅಷ್ಟೇ, ಡೋರ್ ಬಂತು, ಅವರು ಬಂದರು, ನನ್ನ ಹಂಗೆ ಎಳ್ಕೊಂಡು ಹೊಟ್ಟೋದ್ರು. ಚರ್ಚ್ಗೂ ನಮ್ಗೆ ಅದೇ ಖುಷಿ. ಎಲ್ಲರೂ ಹಾಕ್ಬಿಟ್ಟು ಒಳಗಡೆ ಸೇರಿಸಿಸ್ಬಿಟ್ರೆ ನಾವು ಬಂದು ಚೆನ್ನಾಗಿ ಕುತ್ಕೊಬಿಡ್ತೀವಿ. ನಮಗೂ ಚರ್ಚ್ಗೂ ಏನಿಲ್ಲ. ಪಾಸ್ಟ್ರು ಮಾಡ್ತಾರೆ, ಅವರು ಪ್ರಾರ್ಥನೆ ಮಾಡಿ ಯಾರ್ಯಾರೋ ಬರ್ತಾರೆ, ಕಾರ್ಯ ಮಾಡ್ತಾರೆ ದೇವರು. ನಾನು ಮಾತ್ರ ನನ್ನ ಸೀಟು ಮುಂದೆನ ಹಿಂದೆನ ಅಂತ ನಾನೇನು ಮಾಡಬೇಕು? ಒಂದು ವೇಳೆ ಆ ಅರಿವಿನಲ್ಲಿ ನೀವು ಇವತ್ತೇನಾದರೂ ಈ ಚರ್ಚಿಗೆ ಬರ್ತಿದ್ರೆ ಇವತ್ತೇ ಆ ಗುಣಕ್ಕೆ ಸತ್ತು ಹೋಗ್ಬಿಡ್ರಿ ನೀವು. ಯಾಕಂದರೆ ದೇವರ ಆಲಯ, ದೇವರ ರಾಜ್ಯ ಅನ್ನುವಂಥದ್ರಲ್ಲಿ ನಿನ್ನ ಪಾಲಿಲ್ಲ ಅಂದರೆ ನಿನ್ನ ಮನೆತನ ಉಳಿಯಲ್ಲ. ಅದು ನಿಮ್ಗೆ ಯಾವಾಗಲೂ ಅರಿವಿರಬೇಕು. ಅದಕ್ಕೆ ಚಾರ್ಲ್ಸ್ ಸ್ಪರ್ಜನ್ ಹೇಳ್ತಾನೆ, ಈ 1-5 ವಾಕ್ಯಗಳನ್ನು ನೀವೇನಾದರೂ ನಿಜವಾಗಿ ತಗೊಂಡಿದ್ರೆ, ಅವ್ರು ಹೇಳೋದು ಅಕ್ಷರಶಃ ಸ್ವೀಕರಿಸಿದ್ರೆ ದೇವರ ಆಲಯ ಬಾಡಿಗೆ ಮನೆಗಳಲ್ಲಿ ಇರ್ತಿರ್ಲಿಲ್ಲ, ದೇವರ ಆಲಯ ಶೆಡ್ಗಳಲ್ಲಿ ಇರ್ತಿರ್ಲಿಲ್ಲ, ದೇವರ ಆಲಯ ಟೆಂಟ್ಗಳಲ್ಲಿ ಇರ್ತಿರ್ಲಿಲ್ಲ. ಅವ್ರು ಹೇಳ್ತಾರೆ, ದೇವರ ಮಕ್ಕಳು ಒಳ್ಳೆಯ ಮೌಲ್ಡ್ ಮನೆಗಳಲ್ಲಿ ವಾಸಿಸುವಾಗ, ಇಂಟೀರಿಯರ್ಸ್ಗಳಿರುವಂತಹ ಒಳ್ಳೆಯ ಫೆಸಿಲಿಟಿಗಳ ಮಧ್ಯದಲ್ಲಿ ಬದುಕುವಾಗ, ಬಡವರಿಗೆ ಸುವಾರ್ತೆ ಸಾರಲ್ಪಟ್ಟು ವಿಧವೆಯರುಗಳನ್ನು ಪೋಷಿಸುವಂತಹ ದೇವರ ಆಲಯ, ಇಕ್ಕಟ್ಟಿನಲ್ಲಿ ಆಶ್ರಯವಾಗಿರುವಂಥ ಆಲಯವನ್ನು ಜನರು ಯಾಕೆ ಪ್ರೀತಿಸ್ತಿಲ್ಲ ಅಂತ ಕೇಳ್ತಾರೆ. ಯಾಕಂದರೆ ನಾವು ನಮ್ಮ ಮನೆ, ನಮ್ಮ ಲೈಫು ಎಲ್ಲ ಚೆನ್ನಾಗಿರಬೇಕು ಅನ್ನೋದನ್ನು ಯೋಚನೆ ಮಾಡುವಾಗ ದೇವರ ಕಾರ್ಯ ಅಂತ ಬಂದಾಗ ಮಾತ್ರ. ಇದು ಬರೀ ಕಟ್ಟಡದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇವತ್ತು ನಿಮ್ಮ ಹೃದಯವನ್ನು ನೀವು ಹೇಗೆ ಕಾಪಾಡ್ಕೊಳ್ತಾ ಇದ್ದೀರಾ? ಕರ್ತನ ಭೋಜನಕ್ಕೆ ಬರುವಾಗ ಅಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ ಅನ್ನೋ ಅರಿವಿನಲ್ಲಿ ಈ ಹೃದಯವನ್ನು ಶುದ್ಧ ಮಾಡ್ಕೊಳ್ತಿದ್ದೀರಾ ನೀವು? ಕಣ್ಣೀರಿಟ್ಟು ಕರ್ತನ ಭೋಜನಕ್ಕೆ ನಾವು ಬರ್ತಿದ್ದೀವಾ? ನನ್ನ ಹೃದಯವೆಂಬ ಆಲಯದಲ್ಲಿ ದೇವರು ಸಿಂಹಾಸನನಾಗಿ ಇವತ್ತು ಬರ್ತಿದ್ದಾನೆ ಅನ್ನೋ ಅರಿವಿನಲ್ಲಿ ಅದನ್ನು ಏನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅವುಗಳನ್ನ ಕ್ಲಿಯರ್ ಮಾಡಿಕೊಂಡು ದೇವರು ನನ್ನೊಳಗಡೆ ವಾಸ ಮಾಡ್ತಿದ್ದಾನ? ನೀವು ನಿಜವಾಗಲೂ ದೇವರನ್ನು ಪ್ರೀತಿಸೋದಾದರೆ ಶನಿವಾರ ಬೇಗ ಮಲಗಿ ಭಾನುವಾರ ದೇವರನ್ನು ಆರಾಧಿಸಲಿಕ್ಕೆ ಉತ್ಸಾಹದಿಂದ ಬರ್ತೀರಾ? ನೀವು ರಾತ್ರಿ ಮಲಗದೆ 1:30-2 ಗಂಟೆಗೆ ಶನಿವಾರ, ಭಾನುವಾರ ಬಂದು ಒಳ್ಳೆ ನಿದ್ದೆ ಮಾಡೋ ಜಾಗ ನಮಗೆ ಯಾವುದು? ಚರ್ಚ್. ನಿಮಗೆ ನಿಜವಾಗಲೂ ದೇವರನ್ನು ಆರಾಧಿಸುವ ಸ್ಥಳದಲ್ಲಿ ದೇವರು ತನ್ನ ವಾಕ್ಯವನ್ನು ಮಾತಾಡ್ತಾನೆ ಅನ್ನೋ ಅರಿವು ನನಗಿದ್ದರೆ, ಒಂದೇ ಒಂದು ಸರಿ ನನಗೆ ಹಿಂಗೆ ನೆನಪಿದೆ, ಶೇಷರತ್ನಮ್ಮ ಮಲಗಿಬಿಟ್ರು ಚರ್ಚಲ್ಲಿ. ಅವತ್ತು ನಾವು ಮಾತಾಡೋದು ಎಂದಕ್ಕೆ ಈ ರೋಜು ನಿದ್ರೊಚ್ಚಿಂದೇನಾಗಿ ತಿಳಿದು ಟೆನ್ಷನ್ ಆಗಿಬಿಟ್ರು ಶೇಷರತ್ನಮ್ಮ. ಪಾಪ ಏನು ಸುಸ್ತಾಗಿತ್ತು, ಅಲ್ಸರ್ ಪ್ರಾಬ್ಲಮ್ ಅವಾಗವಾಗಿರ್ತಿತ್ತು. ಅವಾಗೆಲ್ಲ ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ದೇವರ ಆಲಯದಲ್ಲಿ ಕುಡಿರುವಂಥದ್ದು, ದೇವರಿಗಾಗಿ ಮಾಡುವಂಥದ್ದು, ದೇವರನ್ನು ಮೆಚ್ಚಿಸುವಂಥದ್ದು ಅಷ್ಟು ಆಸೆ ಆಗಿದ್ದರೆ, ಇವತ್ತು ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ, ದೇವರ ಮಕ್ಕಳೇ, ನಮ್ಮ ಮನೆತನಗಳು ಉಳಿಬೇಕಾ? ನನ್ನ ಮನೆತನಗಳು ಉಳಿಬೇಕಂದ್ರೂ ಕೂಡ
ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ, ನಾನು ಈ ದೇವರ ರಾಜ್ಯಕ್ಕೆ ನಾನು ನನ್ನ ಕುಟುಂಬಗಳು ಶ್ರಮೆ ಪಡಲಿಲ್ಲ ಅಂದರೆ ನನ್ನ ಮನೆತನಗಳು ಉಳಿಯಲ್ಲ. ನನ್ನ ಮನೆತನೂ ಉಳಿಯುತ್ತಾ ಗೊತ್ತಿಲ್ಲ. ಅದಕ್ಕೆ ನನ್ನ ಕೂಗು ಯಾವಾಗಲೂ ಒಂದೇ, ದೇವರೇ, ಯಾವತ್ತೂ ನನ್ನ ಮಕ್ಕಳುಗಳು ನಿನಗೆ ಭ್ರಷ್ಟರಾಗಿ ಮಾತ್ರ ಬದುಕದೇ ಇರುವಂತೆ ಸಹಾಯ ಮಾಡು. ಯಾಕಂದರೆ ಈ ಆಲಯವನ್ನು ಒಂದು ವೇಳೆ ಶ್ರಮೆಯಿಂದ ಕಟ್ಟಲಿಕ್ಕೆ ನೀವು ನನ್ನನ್ನು ಉಪಯೋಗಿಸಿ ಸೊಲೊಮೋನನ ಹಾಗೆ ಪಾಪಗಳು ಬಂದುಬಿಟ್ರೆ ಸ್ವಾಮಿ, ಆ ಕಣ್ಣೀರು ನಿಮಗೂ ನನಗೂ ಇರಲೇಬೇಕು. ಯಾಕಂದರೆ ಕಟ್ಟಡ ಅಲ್ಲ, ದೇವರಿಗಾಗಿ ಕರ್ತನಿಗಾಗಿ ಬದುಕುವಂಥ ಜೀವಿತ ಬಹಳ ಮುಖ್ಯ. ಹಾಗಿದ್ರೆ ಮೊದಲನೇ ಪ್ರಶ್ನೆ, ನಿಮ್ಮ ಹೃದಯದಲ್ಲಿ ದೇವರ ಮಂಜೂಷದಲ್ಲಿ ನಿಮ್ಮ ಹೃದಯದಲ್ಲಿ ದೇವರಿದ್ದಾನ? ಎರಡನೇದಾಗಿ, ನಿಮ್ಮ ಹಣ ಸಂಪಾದನೆ ದಶಮ ಭಾಗಗಳು ಮಾತ್ರ ಅಲ್ಲ, ಶ್ರೇಷ್ಠ ಭಾಗಗಳನ್ನು ದೇವರಿಗೆ ದೇವರ ಆಲಯಕ್ಕೆ ಕೊಡಬೇಕು ಅನ್ನೋ ಅರಿವು ನಮಗಿದೆಯಾ? ಶ್ರೇಷ್ಠ ಭಾಗಗಳನ್ನ ಕೊಡಬೇಕು. ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗಕ್ಕೆ ಮುಗಿಸ್ಲಿಲ್ಲ, ಎಲ್ಲ ಬೆಸ್ಟನ್ನು ದೇವರಿಗೆ ಕೊಡಬೇಕು. ಸುಜಿತ್ ಕೊಡಬೇಕು, ಶ್ರೇಷ್ಠವಾದದ್ದನ್ನು ದೇವರಿಗೆ ಕೊಡಬೇಕು. ಅದು ಬರೀ ಒಂದು ಭಾಗ ಮಾತ್ರ ಕೊಟ್ಬಿಟ್ಟು ನಂದು ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ಬದುಕುವ ರೀತಿಯಲ್ಲಿ ನಾವು ಬದುಕಿದ್ರೆ ನಿಜವಾಗ್ಲೂ ನಮ್ಮ ಮನೆತನಗಳು ಉಳಿಯಲ್ಲ. ಕೀರ್ತನೆ 132ರಲ್ಲಿ ನಾವೊಂದನ್ನು ಅರ್ಥ ಮಾಡ್ಕೋಬೇಕು. ಆ ಕೊಯರ್ ಲೀಡರ್ಗಳು ದಾವೀದನ ವಂಶನ ನೆನಪಿಸಿದ್ದು ಹೆಂಗೆ ಗೊತ್ತಾ ನಿಮಗೆ? ದೇವರ ಆಲಯಕ್ಕೆ ದಾವೀದನು ಮಾಡಿದ್ದ ಶ್ರಮಗಳನ್ನು ನೀನೇನು ಮಾಡಬೇಕು? ನೆನೆಸ್ಕೋ. ದೇವರ ಆಲಯದ ವೈರಾಗ್ಯಕ್ಕೆ ನಿಮ್ಮ ಪ್ರಯಾಸ ಏನಿದೆ? ನಿಮ್ಮ ಶ್ರಮೆ ಏನಿದೆ? ದೇವರ ಮಕ್ಕಳೇ, ಇವತ್ತು ನೀವು ನಾನು ಶ್ರಮೆಯನ್ನು ತೆಗೆದುಕೊಂಡ್ರೆ, ತಾಳ್ಮೆಯಿಂದ ಹೇಳ್ತಿದ್ದೀನಿ, ನಮ್ಮ ಮನೆತನ ಉಳಿಯೋಕ್ಕೆ ಬೇರೆಯವರು ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ಜನಕ್ಕೆ ನಿಮ್ಮ ಮನೆತನ ಉಳಿಬೇಕು ಅಂತ ಬೇರೆಯವ್ರು ಪ್ರೇಯರ್ ಮಾಡಬೇಕು? ನಾನು ಇಂಪಾರ್ಟೆಂಟ್ ವಿಷಯ ಹೇಳಿದೆ. ನಿಮ್ಮ ಮನೆತನ ಉಳಿಯೋಕ್ಕೆ ಯಾರೋ ಒಬ್ರು ಏನು ಮಾಡಬೇಕು? ಯಾರು ಪ್ರೇಯರ್ ಮಾಡ್ತಾರೆ? ನಾನು ಈ ವಾರ ಯೋಚನೆ ಮಾಡ್ತಿದ್ದೆ. ನಿಮಗೆ ಗೊತ್ತಾ, ಯೇಸು ಸ್ವಾಮಿ ಹತ್ರ ಒಬ್ಬ ಶತಾಧಿಪತಿ ಮಗ ಸಾಯೋಂಗಾಗ್ಬಿಟ್ಟಿದ್ದ. ಆ ಜನರು ಓಡ್ ಬರ್ತಾರೆ, ಬಂದು, ಯೇಸುವೆ ನೀನು ಬೇಗ ಹೋಗಬೇಕು, ಪ್ರೇಯರ್ ಮಾಡಿ, ನೀನು ಪ್ರೇಯರ್ ಮಾಡಿದ್ರೆ ಅವ್ನ ಮಗ ಉಳಿತಾರೆ. ಅವನ ಮಗ ಉಳಿಯೋಕ್ಕೆ ಇವನಿಗೇನಕ್ಕಯ್ಯ ಉಸಾಬ್ರಿ? ಆ ಜನರು ಹೇಳಿದ್ರು, ಆ ಶತಾಧಿಪತಿಯು ನಮಗೆ ಸಭಾಮಂದಿರವನ್ನು ಕಟ್ಟಿಕೊಟ್ಟಿದ್ದಾನೆ ಅಂದರು. ಏನಕ್ಕೆ ಪ್ರೇಯರ್ ಮಾಡಿದ್ದವರು? ಅವನ ಮಗ ಉಳಿಯೋಕ್ಕೆ ಇವ್ರು ಪ್ರೇಯರ್ ಮಾಡ್ತಾ ಇದ್ದಾರೆ. ಯಾರ ಹತ್ರ? ಯೇಸು ಹತ್ರ. ಅವ್ರು ಹೇಳಿದ ಮೊದಲನೇ ರಿಕ್ವೆಸ್ಟ್ ಏನು ಗೊತ್ತಾ? ಅವನು ನಮಗೋಸ್ಕರ ಏನು ಕಟ್ಕೊಟ್ಟಿದ್ದಾನೆ? ಸಭಾಮಂದಿರವನ್ನು ಕಟ್ಕೊಟ್ಟಿದ್ದಾನೆ. ನಿನ್ನೆ ನಾನು ಹೋಗಿ ಕೂಟದಲ್ಲಿ ವಾಕ್ಯ ಕೊಡ್ಲಿಕ್ಕೆ ಹೋಗಿದ್ದೆ. ಆ ಮನೆಯಲ್ಲಿ, ಅಲ್ಲಿ ಇದ್ದಂಥ ಆ ಮನೆಯಲ್ಲಿ ಪ್ರೇಯರ್ ನಡೆಸಿದಂಥ ನಮ್ಮ ಚರ್ಚ್ಗೆ ಯೂಟ್ಯೂಬ್ಗೆ ಲ್ಯಾಪ್ಟಾಪ್ ಕೊಟ್ಟಂಥ ಫ್ಯಾಮಿಲಿ, ಪಾಪ ಆ ಫ್ಯಾಮಿಲಿಲಿ ಅವರ ಮಾವ ತೀರ್ಕೊಂಡು 2 ವರ್ಷ ಆಗಿತ್ತು. ಆದರೆ ಅವ್ರು ಹೇಳ್ತಾ ಇದ್ರು, ನಮ್ಮ ಮಾವ ಎಂಥವ್ರು? ರೆವಿನ್ಯೂ ಇನ್ಸ್ಪೆಕ್ಟರ್. ಎಷ್ಟೋ ದುಡ್ಡು ಮಾಡಬೇಕಾಗಿತ್ತು, ಮಾಡಲಿಲ್ಲ. 3 ಮಕ್ಕಳನ್ನು ಸಾಕ್ಷಿ, 2 ಹೆಣ್ಮಕ್ಳು ಸಾಕ್ಷಿ ಹೇಳ್ತಾ ಇದ್ದಾರೆ, ನಮ್ಮಪ್ಪ ಅನ್ಯಾಯ ದುಡ್ಡು 1 ರೂಪಾಯಿ ಮುಟ್ಲಿಲ್ಲ ರೀ. ಅಯ್ಯವರೇ, ನಮ್ಮಪ್ಪ ಅಷ್ಟು ನೀತಿವಂತರಾಗಿ ಬದುಕಿದ್ರು. ಗುಬ್ಬಿಯಿಂದ ತುಮಕೂರಿಗೆ ಟ್ರಾನ್ಸ್ಫರ್ನ ಮಾಡಿದ್ರು MLAಗಳು. ಆದರೂ ಡಾಕ್ಯುಮೆಂಟ್ ತೊಗೊಂಬಂದರೆ ಮಾತ್ರ ಮಾಡಲ್ಲ. ಇಲ್ಲಿಗಲ್ ಪ್ರಾಪರ್ಟಿಗೆ ನಾನು ಸೈನ್ ಹಾಕಲ್ಲ. ಅವನು ದೇವರ ಮಂಜೂಷ ಇರುವಂಥ ಭಕ್ತನು. ಅವನು ನಿಜವಾದಂಥ ವಿಶ್ವಾಸಿ. ತನ್ನ ಹೃದಯವನ್ನು ಕಪಟ ಮಾಡ್ಕೊಳ್ಳಿಲ್ಲ. ಕೊರತೆ ಇದ್ರು ಬಾಡಿಗೆ ಮನೇಲಿ ಬದುಕಿದ್ರು ಆ ದೇವರ ಮನುಷ್ಯ ದೇವರಿಗಾಗಿ ಬದುಕಿದ್ದಾರೆ. ಮತ್ತು ಕೇಳಿದ್ರೆ ಹೆಂಡತಿ ಮಕ್ಕಳುಗಳಿಗೆ ಟ್ಯೂಷನ್ಗಳನ್ನು ಮಾಡಿ ಎಲ್ಲ ಮಾಡ್ತಾ ಇದ್ರು. ಗಂಡ ಎಲ್ಲಿರೋರಂತೆ ಗೊತ್ತಾ? CSI ಪಾಸ್ಟರ್ಗಳ ಜೊತೆ ಬೆಳಿಗ್ಗೆ ಹೋಗಿ ಪ್ರೇಯರ್ ಎಲ್ಲಿ ನಡೆಸಬೇಕು, ಮಧ್ಯಾಹ್ನ ಯಾರ ಮನೆಗೆ ಹೋಗಬೇಕು, ಯಾರಾದರೂ ಒಬ್ಬರು ವಿಶ್ವಾಸಿ ಮನೆಗೆ ಪಾಸ್ಟ್ರು ವಿಶ್ವಾಸಿಗಳು ಹೋಗಲಿಲ್ಲ ಅಂದರೆ ಭಜನೆ ಮಾಡೋಕ್ಕೆ ಅವ್ರ ಮನೆಗೆ ಹೋಗಿ ನಿಂತ್ಬಿಡೋರಂತೆ ಆ ಮನುಷ್ಯ. ಏನಂತ? ಯಾಕೆ ಬರಲ್ಲ ಅವ್ರ ಮನೆಗೆ ನೀವು ಪ್ರೇಯರ್? ಎಲ್ಲರೂ ಬನ್ನಿ. ಇವತ್ತು ಆ ಸಂತತಿ ಬಗ್ಗೆ ಮಾತಾಡ್ತಾ ಇರೋದು ಅವ್ರ ಮಕ್ಕಳುಗಳ್ರಿ. ಏನಂತ? ನಮ್ಮಪ್ಪ ಆಸ್ತಿ ಮಾಡಿಟ್ಟ ಅಂತಲ್ಲ ಹೇಳ್ತಾ ಇರೋದು, ನಮ್ಮಪ್ಪ ದೇವರಿಗಾಗಿ ನಿಂತರು ಅಂತ ಹೇಳ್ತಾ ಇರೋದು. ಅದು ನಿಮ್ಮ ಮನೆತನಗಳಿಗೆ ದೇವರು ಮಾಡಬೇಕಾಗಿರುವಂಥ ಸಾಕ್ಷಿ. ನನಗೆ ಗೊತ್ತು ನಿಮ್ಗೆ ಹಿಂಸೆ ಆಗ್ತಾ ಇದೆ ಈ ಮಾತುಗಳು ಕೇಳುವಾಗ, ಆದರೆ ವಾಕ್ಯ ನಾನು ಹೇಳಲೇಬೇಕು.